ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ನಿಮಗೂ ಕೂಡ ತುಂಬ ಹೃದಯದ ಸ್ವಾಗತ. ಆ್ಯಂಡ್ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಲೈಕ್ಸ್ನ ಪ್ರೆಸ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ನ ಮಾಡ್ತಾ ಇದ್ದೀರಾ, ಆ್ಯಂಡ್ ದಿನನಿತ್ಯ ಫಾಲೋನೂ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೀಲಿಂಗ್ ಇರುತ್ತೆ. ಸೊ ಆ ಹೀಲಿಂಗ್ ಯಾವುದೇ ರೀತಿಯಲ್ಲಿ ಇರಬಹುದು, ನಿಮ್ಮ ಗೊಂದಲಗಳಿರಬಹುದು, ನಿಮ್ಮ ಹೆಲ್ತ್ ಇಶ್ಯೂಸ್ ಇರಬಹುದು, ನಿಮ್ಮ ಆರೋಗ್ಯದ ಯಾವುದೇ ವಿಚಾರಗಳಿರಬಹುದು, ಮಾನಸಿಕವಾಗಿರ್ಬೋದು, ದೈಹಿಕವಾಗಿರಬಹುದು ಅಥವಾ ಆಧ್ಯಾತ್ಮಿಕವಾಗಿರಬಹುದು. ಸೊ ಎಲ್ಲೂ ಒಂದು ಕಡೆ ನಿಮಗೆ ಕಷ್ಟ ಆಗ್ತಾ ಇರ್ಬೋದು, ಮಾತಾಡೋಕ್ಕಾಗ್ದಲೇ ಇರ್ಬೋದು, ಕೆಲವೊಂದು ನೋವನ್ನು ನೀವು ಒಬ್ಬರೇ ಅನುಭವಿಸ್ತಾ ಇರ್ಬೋದು. ಸೊ ಇರಬಹುದು ನಿಮ್ಮ ಜೊತೆ ತುಂಬ ಜನ ಇರ್ಬೋದು, ಆದರೆ ನೀವು ಯಾರನ್ನು ನಿಮ್ಮ ಲೈಫಲ್ಲಿ ಸಮ್ಟೈಮ್ಸ್ ನಾವು ತುಂಬ ಜನಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಆ್ಯಂಡ್ ಆ ಇಂಪಾರ್ಟೆನ್ಸ್ ಎಲ್ಲೋ ಒಂದು ಕಡೆ ಅವರು ಲೈಫಲ್ಲಿ ನಾವು ಇರೋದಿಲ್ಲ. ಸೊ ಅವರು ಯಾವ ರೀತಿಯಲ್ಲಿ ನಮ್ಮನ್ನ ವ್ಯಾಲ್ಯೂ ಮಾಡ್ತಾರೆ ಅನ್ನೋದು ಅವರ ಮಾತಲ್ಲೇ ನಮಗೆ ಗೊತ್ತಾಗುತ್ತೆ, ಅವರ ಆ್ಯಕ್ಷನ್ಸಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಕೆಲವೊಂದು ಸತಿ ನಮಗೆ ಬೇಡ ಅಂದ್ರೂ ಅವರಿಂದ ದೂರ ಆಗಬೇಕಾಗತ್ತೆ. ಸೊ ಅದು ನಮ್ಮ ಒಳ್ಳೆಯದಕ್ಕೆ. ಸೊ ಅದರ ಒಂದು ಹೀಲಿಂಗೋಸ್ಕರ ಮೇ ಬಿ ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ ಸ್ವಲ್ಪ ಟಫ್ ಟೈಮ್ ನಡೀತಾ ಇದೆ, ಅಥವಾ ಎಲ್ಲೋ ಒಂದು ಕಡೆ ಸ್ಟಕ್ ಮನಿ ಇರಬಹುದು, ಅಥವಾ ಏನೇ ಇರಬಹುದು. ಅಂದರೆ ಯಾರಿಂದನೂ ನಾವು ದುಡ್ಡನ್ನು ಪಡಿಬೇಕಾಗಿರುತ್ತೆ. ಸೊ ಅದು ಆಗದೆಲ್ಲ ಇರ್ಬೋದು, ಲೋನ್ಸ್ ಇರಬಹುದು, ಅಥವಾ ಸಾಕಷ್ಟು ಸಾಲಗಳನ್ನು ನೀವು ಮಾಡಿಕೊಂಡಿರಬಹುದು. ಸೊ ಅದರ ಒಂದು ಪರಿಹಾರಾರ್ಥಕವಾಗಿ ಈ ಒಂದು ಹೀಲಿಂಗ್ ನಡೆಯುತ್ತೆ. ದಯವಿಟ್ಟು ಈ ಹೀಲಿಂಗ್ ನಿಮಗೆ ಯಾವಾಗ ಬರುತ್ತೆ ಅಥವಾ ಯಾವಾಗ ನಿಮಗೆ ಉಪಯೋಗ ಆಗುತ್ತೆ ಅಂದರೆ ನೀವು ಅದನ್ನು ಮನಸಾರೆ ಒಪ್ಪಿದಾಗ ಆ್ಯಂಡ್ ಮನಸಾರೆ ಇದನ್ನು ಈ ಒಂದು ಹೀಲಿಂಗ್ ಸೆಷನ್ನ ನೀವು ತಗೊಂಡಾಗ. ಸೊ ಈ ಒಂದು ಹೀಲಿಂಗ್ ಸೆಷನ್ ಏನಿರುತ್ತೆ, ಆ್ಯಂಡ್ ಈವನ್ ಹೀಲಿಂಗ್ ಸೆಷನ್ ಆದಮೇಲೆ ಕೂಡ ನಾನಿಲ್ಲಿ ಮೆಸೇಜಸ್ನ ಟ್ಯಾರೋ ಮೂಲಕ ಓಪನ್ ಮಾಡ್ತೇನೆ. ಸೊ ಇದು ಕಲೆಕ್ಟಿವ್ ಆಗಿರುತ್ತೆ, ಕಲೆಕ್ಟಿವ್ ಹೀಲಿಂಗ್ ಇರುತ್ತೆ, ಕಲೆಕ್ಟಿವ್ ರೀಡಿಂಗ್ ಇರುತ್ತೆ. ಸೊ ಯಾರೇ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಅಂದರೆ ಬಹುಶಃ ಆ ಪರ್ಸನ್ನಿಗೆ ಎಲ್ಲೋ ಒಂದು ಕಡೆ ಈ ಒಂದು ವಿಡಿಯೋ ಕನೆಕ್ಟ್ ಆಗಬಹುದು, ಒಂದು ಪಾಯಿಂಟಲ್ಲಿ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಬಹುದು. ಸೊ ದಯವಿಟ್ಟು ರೆಸನೇಟ್ ಆಗಿಲ್ಲ ಅಥವಾ ನಿಮಗಿದು ಸೂಕ್ತ ಅನಿಸಿಲ್ಲ ಅಂದರೆ ದಯವಿಟ್ಟು ಅದನ್ನು ತಗೊಬೇಡಿ. ಸೂಕ್ತ ಅನಿಸೋದನ್ನು ತಗೊಳ್ಳಿ, ಅನಿಸದೇ ಇರೋದನ್ನು ಬಿಟ್ಬಿಡಿ ಅಂತ ಹೇಳ್ತಾ ಹೀಲಿಂಗ್ ಸೆಷನ್ನ ಶುರು ಮಾಡೋಣ. ಫಸ್ಟು ನಮ್ಮ ನಾದಾನ ಕೇಳೋಣ, ಆ್ಯಂಡ್ ದೆನ್ ನಮ್ಮ ಹೀಲಿಂಗ್, ಆ್ಯಂಡ್ ಅದಾದ ನಂತರ ಕಲೆಕ್ಟಿವ್ ಗೈಡೆನ್ಸ್ ಏನು ಬರುತ್ತೆ ನಿಮಗೆ ಅನ್ನೋದನ್ನು ನೋಡೋಣ. ಸೊ ಯಾವ ಥರ ಬರುತ್ತೋ ಗೊತ್ತಿಲ್ಲ, ಸೊ ಸೆಷನ್ ಹೇಗೆ ಹೋಗುತ್ತೋ ಅದು ಗೊತ್ತಿಲ್ಲ. ಸೊ ನೋಡೋಣ, ದೈವ ಇಚ್ಛೆ. ಓಕೆ, ಎಲ್ಲರೂ ಓಂಕಾರ ಹೇಳಿ.
कपित्तजम्बोफलसारभक्षितम् उमासुतं शोकविनाशकारणं नमामि विघ्नेश्वरा पादपङ्कजं पादपङ्कजं पादपङ्कजम्। जय श्री राम, जय श्री राम, जय श्री राम, जय श्री राम, जय जय श्री राम। ನೀವೇನೇ ಕಳ್ಕೊಂಡಿರ್ಬೋದು, ಯಾರನ್ನೇ ಕಳ್ಕೊಂಡಿರ್ಬೋದು, ಬಟ್ ನಿಮ್ಮ ಸ್ಟ್ರೆಂತ್ ನಿಮಗೆ ಖಂಡಿತ ವಾಪಸ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಜೀವನನ ನೀವು ಯಾವ ಥರ ರೂಪಿಸ್ಬೇಕು ಅಥವಾ ಯಾವ ಥರ ನಿಮ್ಮ ಜೀವನನ ನೀವು ತೊಗೊಂಡು ಹೋಗಬೇಕು ಅನ್ನೋ ಒಂದು ಧೈರ್ಯ, ಸ್ಥೈರ್ಯ ಆ್ಯಂಡ್ ಆ ಒಂದು ಡಿವೈನ್ ಗೈಡೆನ್ಸ್ ಏನಿದೆ ಆ ದೇವರು ನಿಮಗೆ ಖಂಡಿತ ಕೊಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ದಿನನಿತ್ಯ ಪ್ರಾರ್ಥನೆ ಆಗಿರ್ಬೋದು, ನಿಮ್ಮ ಡಿಸಿಪ್ಲಿನ್ ಆಗಿರ್ಬೋದು, ಅಥವಾ ದಿನಚರಿಗಳಲ್ಲಿ ಕೆಲವೊಂದು ಬದಲಾವಣೆಗಳಿರ್ಬೋದು. ಸೊ ಅದು ಒಂದು ಹೆಲ್ತಿ ಬದಲಾವಣೆ, ಊಟದಾಗಿರ್ಬೋದು ಅಥವಾ ವ್ಯಾಯಾಮಗಳಾಗಿರ್ಬೋದು, ನಿಮಗೆ ಖಂಡಿತ ಎಲ್ಲೋ ಒಂದು ಕಡೆ ಹೆಲ್ಪ್ ಮಾಡೇ ಮಾಡುತ್ತೆ. ಸೊ ನೀವೇನೆಲ್ಲ ಕಳ್ಕೊಂಡಿದ್ದೀರೋ ಅದನ್ನು ಪಡೆಯೋ ಟೈಮ್ ಕೂಡ ಬರುತ್ತೆ. ಆ್ಯಂಡ್ ಟೈಮು ತುಂಬಾ ಒಂದು ರೀತಿಯಲ್ಲಿ ದೈವದ ಒಂದು ಸಮಯ ಆಗಿರುತ್ತೆ. ಸೊ ಡಿವೈನ್ ಟೈಮಿಂಗ್ ಅಂತೀವಿ ನಾವು. ಆ್ಯಂಡ್ ಬಹುಶಃ ನಿಮಗೆ ಬ್ಲಾಕೇಜಸ್ ಇರ್ಬೋದು ಮಾತಾಡೋದ್ರಲ್ಲಿ, ಯಾಕಂದರೆ ಆ ಬ್ಲಾಕೇಜಸ್ ಎಲ್ಲೋ ಒಂದು ಕಡೆ ಹೊರಗೆ ಬರ್ತಾ ಇದೆ, ಭಯ ಹೊರಗೆ ಬರ್ತಾ ಇದೆ. ಎಲ್ಲವೂ ಕೂಡ ಶೂನ್ಯದಿಂದ ಶುರುವಾಗುತ್ತೆ ನಿಮ್ಮ ಲೈಫ್. ಓಕೆ, ಸೊ ಶೂನ್ಯವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಲೈಫಲ್ಲಿ. ಸೊ ಶೂನ್ಯ ಇಲ್ಲ ಅಂದ್ರೂ ಲೈಫ್ ಇಲ್ಲ. ಸೊ ಕೆಲವೊಂದು ಸತಿ ನಾವು ಕಳ್ಕೊಂಡಿರೋದು ಶೂನ್ಯದಲ್ಲಿರುತ್ತೆ, ಆದರೆ ಪಡ್ಕೊಳ್ಳೋದು ತುಂಬ ಇರುತ್ತೆ. ಸೊ ಧೈರ್ಯವಾಗಿರಿ. ಆ್ಯಂಡ್ ನೀವು ಯಾರನ್ನಾರ ಕಳ್ಕೊಂಡಿದ್ರು ಕೂಡ ಎಲ್ಲೋ ಒಂದು ರೂಪಲ್ಲಿ ಅಥವಾ ಯಾರ್ದೋ ಒಂದು ರೂಪದಲ್ಲಿ ನಿಮಗೆ ಖಂಡಿತ ಅದು ವಾಪಸ್ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಹೀಲಿಂಗ್ ತೊಗೊಳ್ಳೋಣ. ಸೊ ಹೀಲಿಂಗಲ್ಲಿ ದಯವಿಟ್ಟು ನೀವು ಮನಸ್ಸಲ್ಲಿ ಹೇಳ್ಕೊಳ್ಳಿ ನಿಮ್ಮ ಏನು ಪ್ರಾಬ್ಲಮ್ ಇದೆ ಅನ್ನೋದು. ಸೊ ಆ ಹೀಲಿಂಗ್ ತಕ್ಕನಂಗೆ ಆ ಒಂದು ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ದುಡ್ಡಿನ ಪ್ರಾಬ್ಲಮ್ ಇತ್ತು ಅಂದರೆ, ಅಥವಾ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ, ನಿಮ್ಮ ಮಗುವುದು ಏನಾರ ಪ್ರಾಬ್ಲಮ್ ಇತ್ತು ಅಂದರೆ, ಸೊ ಏನೇ ಇದ್ರೂ ದಯವಿಟ್ಟು ಆ ಹೀಲಿಂಗ್ ಇದರಲ್ಲಿ ಅದನ್ನು ಯೋಚನೆ ಮಾಡ್ತಾ ಆ ಹೀಲಿಂಗ್ನ ನೋಡಿ ಆ್ಯಂಡ್ ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿ. ಓಕೆ, ದಯವಿಟ್ಟು ಎಲೆ ಏನಿದೆ ಹೇಗಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಹೀಲಿಂಗ್ ಕಡೆ ಗಮನ ಕೊಡಿ. ನಿಮ್ಮದೆಲ್ಲ ನೋವು ಎಲ್ಲವೂ ಸುಟ್ಟು ಹೋಗ್ತಾ ಇದೆ ಅನ್ನೋ ಥರನೇ ನೋಡಿ. ನಿಮ್ಮ ಕಡೆ ಡಿವೈನ್ ಪ್ರೊಟೆಕ್ಷನ್ ಬರ್ತಾ ಇದೆ. ದುಡ್ಡಿನ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ನಿಮ್ಮ ಫ್ಯಾಮಿಲಿಗಳ ವಿಚಾರದಲ್ಲಿ, ನೀವು ಕಳ್ಕೊಂಡಿರೋ ವಿಚಾರದಲ್ಲಿ, ಎಲ್ಲ ಥರದಲ್ಲೂ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಎಲ್ಲ ಥರದಲ್ಲೂ
ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ, ಕೆಲವೊಂದನ್ನು ನೀವು ಕಳ್ಕೊಂಡಿದ್ದೀರಾ, ಬಟ್ ಅದರ ಮೌಲ್ಯ ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ಮೊದಲು ಅದನ್ನು ಪಡೆಯೋಕ್ಕೂ ಮುಂಚೆ ಅದರ ಮೌಲ್ಯನ ತಿಳ್ಕೊಳ್ಳಿ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ದುಡ್ಡಾಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಅಥವಾ ಏನೇ ಆಗಿರ್ಬೋದು. ಸೊ ನೀವೇನು ಕಳ್ಕೊಂಡಿದ್ದೀರಾ ಅದರ ಮೌಲ್ಯ ಫಸ್ಟು ತಿಳ್ಕೊಳ್ಳಿ, ಆ್ಯಂಡ್ ದೆನ್ ಅದನ್ನು ನಿಮಗೆ ವಾಪಸ್ ಸಿಗಲಿ ಅನ್ನೋದನ್ನು ಬೇಡ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಹತ್ರ ಇದ್ದಾಗ ನಾವು ಅದಕ್ಕೆ ಜಾಸ್ತಿ ಬೆಲೆ ಕೊಡೋದಿಲ್ಲ, ನಮ್ಮ ಹತ್ರ ಇಲ್ದಾಗ ನಾವು ಅದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊತೀವಿ. ಸೊ ಇಲ್ಲಿ ಕ್ಷಮಿಸಿ ಅಂತ ಕೇಳೋದು ಇದೆ, ಯಾರಿಗಾರ ಕ್ಷಮಿಸೋದು ಇದೆ. ಆ್ಯಂಡ್ ತುಂಬ ಸ್ಟ್ರೆಂತ್ ಬೇಕು ನಿಮ್ಮಗಳಿಗೆ, ತುಂಬ ನೆಗೆಟಿವಿಟಿಯಲ್ಲಿದ್ದೀರಾ. ಸೊ ದಯವಿಟ್ಟು ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊತಾ ಇರಿ. ಅದು ಉಪ್ಪಿನ ನೀರಲ್ಲಿ ಸ್ನಾನ ಮಾಡೋದಾಗಿರಬಹುದು, ಅಥವಾ ದಿನನಿತ್ಯ ಪ್ರಾರ್ಥನೆಗಳಿರಬಹುದು, ಅಥವಾ ಏನೇ ಹೀಲಿಂಗ್ ಇದ್ರೂ ದಯವಿಟ್ಟು ತಗೊಳ್ಳಿ, ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈವನ್ ನೀವು ಬೇ ಲೀಫು ಕೂಡ, ಪಲಾವ್ ಎಲೆ ಅಂತೀವಲ್ಲ, ಅದನ್ನು ಕೂಡ ನೀವು ಸಾಕಷ್ಟು ಮನೆಯಲ್ಲಿ ಸುಡಬಹುದು. ಸೊ ನಿಮ್ಮ ಅಫರ್ಮೇಷನ್ಸ್ ಪಾಸಿಟಿವ್ ತಗೊಂಡು, ಓಕೆ. ಸೊ ಕ್ಲೆನ್ಸ್ ಮಾಡೋಣ, ಆ್ಯಂಡ್ ದೆನ್ ನಾವು ಶುರು ಮಾಡೋಣ. ನಾದ ನುಡಿಸ್ಬೇಕಾದ್ರೆ ನನ್ನ ಮಂತ್ರೋಚ್ಚಾರಣದಲ್ಲಿ ಏನಾರ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾದ ನುಡಿಸಿ ಹೇಳಬೇಕಾದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಪದಗಳು ಆ ಕಡೆ ಈ ಕಡೆ ಆಗುತ್ತೆ. ಸೊ ಕ್ಷಮಿಸಿ. ಕ್ಲೆನ್ಸ್, ಕ್ಲೆನ್ಸ್, ಕ್ಲೆನ್ಸ್. ನಿಮ್ಮ ಮನೆಯಲ್ಲಿ ನೀವು ಈ ಒಂದು ರಿಚುವಲ್ ಮಾಡಬೇಕಾದ್ರೆ ಮಕ್ಕಳು ಇಲ್ಲದೇ ಇರೋ ಟೈಮಲ್ಲಿ ಮಾಡ್ಕೊಳ್ಳಿ, ಅಥವಾ ನೀವು ಒಂದು ನೀಟಾಗಿ ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಮಾಡಿ. ಯಾಕಂದರೆ ಫೈರ್ ಇರುತ್ತೆ, ಸೊ ಹುಷಾರಾಗಿ ಮಾಡಿ, ಓಕೆ. ಸೊ ಲೆಟ್ಸ್ ಸಿ ಕಲೆಕ್ಟಿವ್ಗೆ ಮೆಸೇಜ್ ಏನಿದೆ ಅನ್ನೋದನ್ನು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಯಾರು ಈ ಒಂದು ವಿಡಿಯೋದಲ್ಲಿ ಹೀಲಿಂಗ್ನ ತಗೊಂಡಿದ್ದಾರೆ ಆ್ಯಂಡ್ ವಿಡಿಯೋನ ನೋಡ್ತಾ ಇದ್ದಾರೆ, ದಯವಿಟ್ಟು ಅವರ ಲೈಫಲ್ಲಿ ಏನು ನಡೀತಿದೆಯೋ ಅದರ ಗೈಡೆನ್ಸ್ ದಯವಿಟ್ಟು ತಿಳಿಸಿ. ಸೊ ಕಲೆಕ್ಟಿವ್ ರೀಡಿಂಗ್ ಇರೋದ್ರಿಂದ ಯಾವ್ಯಾವುದು ನಿಮಗೆ ರೆಸೊನೇಟ್ ಆಗ್ತಾ ಹೋಗುತ್ತೋ ಅದನ್ನು ತಗೊಳ್ಳಿ, ಆ್ಯಂಡ್ ದಯವಿಟ್ಟು ನಿಮಗೇನು ಸರಿ ಅನಿಸಲ್ವೋ ಅದನ್ನು ಬಿಟ್ಟು ಹಾಕಿ, ಓಕೆ. ಬಿಕಾಸ್ ನಮ್ಮ ಸ್ವಂತ ಬುದ್ಧಿನೂ ಇರಬೇಕಾಗುತ್ತೆ, ಓಕೆ. ನೀವು ವಿನಾಕಾರಣ ಯೋಚನೆ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 1, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಈ ಹಿಂದೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಡಿಸಿಷನ್ಸ್ನ ತೊಗೊತಾ ಇದ್ರಿ, ಅಥವಾ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ರಿ, ತುಂಬ ಇಂಟೆಲೆಕ್ಟ್ ಆಗಿದ್ರಿ. ಅಂದರೆ ನಿಮ್ಮ ಯೋಚನಾ ಶಕ್ತಿನೂ ಆ್ಯಂಡ್ ನಿಮ್ಮ ಮಾಡೋ ಒಂದು ಕ್ರಿಯೆಯಲ್ಲೂ ತುಂಬ ಸಾಕಷ್ಟು ಬ್ಯಾಲೆನ್ಸ್ ಇರ್ತಾ ಇತ್ತು. ಎಲ್ಲೂ ಒಂದು ಕಡೆ ಅದನ್ನು ನೀವು ಕಳ್ಕೊತಾ ಇದ್ದೀರಾ. ಮೇ ಬಿ ನಿಮ್ಮ ಲೈಫಲ್ಲಿ ಯಾರಿಂದಾನೂ ನೀವು ದೂರ ಆಗಿದ್ದೀರಾ, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಬಟ್ ಒಂದನ್ನು ತಿಳ್ಕೊಳ್ಳಿ, ನೀವು ಅದನ್ನೆಲ್ಲನೂ ಫೇಸ್ ಮಾಡಿ ಹೊರಗೆ ಬರ್ಬೋದು ಅನ್ನೋದು. ಯಾವುದ್ರ ಮೇಲೆ ಕ್ಲಾರಿಟಿ ಸಿಕ್ಕಿದೆಯೋ ಪದೇ ಪದೇ ಅದ್ರ ಬಗ್ಗೆ ಕ್ಲಾರಿಟಿನ ಹುಡ್ಕೊಂಡು ಹೋಗಬೇಡಿ, ಅದರಿಂದ ಗೊಂದಲಗಳು ಜಾಸ್ತಿ ಆಗತ್ತೆ, ಓಕೆ. ಸೊ ಯಾವ ಒಂದು ಇವಾಗ
ಒಂದು ಶಾಂತವಾದ ನೀರಿರುತ್ತೆ. ಆ ಪ್ರಶಾಂತವಾದ ನೀರು, ಶಾಂತವಾದ ನೀರಲ್ಲಿ ನೀವು ಒಂದು ಬೆರಳಿಟ್ಟಾಗ ಅದರಲ್ಲಿ ಸಾಕಷ್ಟು ಲೇಯರ್ಸ್ ನಾವು ಕಾಣಿಸುತ್ತೆ. ಅದೇ ನಾವು ಕಲ್ಲು ಹೊಡೆದಾಗ ಅಲ್ಲಿ ಕಾಣಿಸೋದು ನಮಗೆ ಕಾಣಿಸೋದಿಲ್ಲ. ಸೊ ದಯವಿಟ್ಟು ನೀವು ಒಂದು ಸತಿ ನೀವು ಕ್ಲಾರಿಟಿನ ತೊಗೊಂಡ್ರಿ ಅಂದರೆ ಮತ್ತೆ ಕ್ಲಾರಿಟಿಗೋಸ್ಕರ ಯಾರನ್ನೋ ಕೇಳೋದು ಮಾಡೋದು ಮಾಡಬೇಡಿ. ಆರಾಮಾಗಿ ಕೂತ್ಕೊಳ್ಳಿ ಆ್ಯಂಡ್ ನಿಮ್ಮ ಜೀವನ ಎಲ್ಲೋ ಒಂದು ಕಡೆ ಮುಗ್ದೋಗಿದೆ ಅನ್ನೋ ಥರ ನೋಡಬೇಡಿ. ಒಂದು ಅಧ್ಯಾಯ ಅಷ್ಟೇ ಮುಗ್ದಿರೋದು. ಸೊ ಇನ್ನು ನೆಕ್ಸ್ಟ್ ಪೇಜಿಗೆ ಹೋಗಿ, ಎಂಡ್ ತನಕ ಹೋಗಿ. ಓಕೆ, ಸೊ ಪುಸ್ತಕದಂತೆ ನಮ್ಮ ಜೀವನ. ಸೊ ದಯವಿಟ್ಟು ಈಗಲೇ ಎಲ್ಲವನ್ನು ನಿರ್ಧಾರ ಮಾಡಬೇಡಿ. ಸೊ ನಿಮ್ಮ ಲೈಫಲ್ಲಿ ಏನಾರ ಚಾಲೆಂಜಸ್ ಇತ್ತು ಅಂದರೆ ದಯವಿಟ್ಟು ಯಾರ್ದಾರ ಒಂದು ಸಹಾಯ ಹಸ್ತಾನ ತಗೊಳ್ಳಿ. ಓಕೆ, ಸೊ ನೀವೊಬ್ಬರೇ ಈ ಒಂದು ಪರಿಸ್ಥಿತಿಯಿಂದ ಹೋಗಬೇಕು ಅನ್ನೋದೇನೂ ಇಲ್ಲ. ನೀವು ಯಾರಿಗಾರ ಹೆಲ್ಪ್ ಕೇಳಿದ್ರೆ ಖಂಡಿತ ಯಾರೋ ಒಬ್ಬರು ನಿಮಗೆ ಹೆಲ್ಪ್ ಮಾಡೋಕ್ಕೂ ರೆಡಿ ಇರ್ತಾರೆ. ಸೊ ನಿಮಗೆ ಯಾರ ಮೇಲೇನೋ ಗಿಲ್ಟ್ ಫೀಲಿಂಗ್ ಇದೆ ಆ್ಯಂಡ್ ನಿಮಗೆ ಅನಿಸ್ತಾ ಇದೆ ನಾನು ಅವ್ರನ್ನ ತಪ್ಪು ಮಾಡಿದ್ದೀನಿ, ಅವರಿಂದ ನನಗೆ ತಪ್ಪಾಗಿದೆ, ಅಥವಾ ಏನೋ ಒಂದು ತಲೆಯಲ್ಲಿ ತುಂಬ ಓಡ್ತಾ ಇದೆ ನಿಮ್ಮ ತಲೆಯಲ್ಲಿ. ಸೊ ದಯವಿಟ್ಟು ಅದನ್ನೆಲ್ಲ ರಿಲೀಸ್ ಮಾಡಿ. ಬಿಕಾಸ್ ನಿಮ್ಮ ಏಂಜಲ್ಸ್ ಇದ್ದಾರೆ ಆ ಒಂದು ನೋವನ್ನು ತಗೊಳ್ಳೋದಕ್ಕೆ. ಸೊ ಏಂಜಲ್ಸಿಗೆ ಆ ನೋವನ್ನು ಕೊಟ್ಬಿಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸರೆಂಡರ್ ಮಾಡಿಬಿಡಿ. ಓಕೆ, ಶರಣಾಗತರಾಗ್ಬಿಡಿ ಏಂಜಲ್ಸಿಗೆ. ಆ ಶರಣಾಗತದಿಂದ ನಿಮಗೆ ಖಂಡಿತ ಅವರು ನಿಮ್ಮ ಕೈ ಹಿಡಿತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ನಿಮಗೆ ಯಾವುದ್ರ ಮೇಲೇನೋ ಜಡ್ಜ್ಮೆಂಟ್ ಸಿಕ್ಕಿದೆ. ಓಕೆ, ಪ್ರಾಬಬಲಿ ನಿಮಗೆ ಯಾರು ರೈಟ್ ಪರ್ಸನ್ ಅನ್ನೋದು ಗೊತ್ತಿದೆ, ಯಾವುದು ಸರಿ ಇಲ್ಲದಿರೋ ಪರ್ಸನ್ ಅನ್ನೋದು ಕೂಡ ಗೊತ್ತಿದೆ. ಸೊ ಮೇ ಬಿ ನಿಮ್ಮ ಜಡ್ಜ್ಮೆಂಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಲೆಕ್ಟಿವ್ ನೀವು ನೋಡ್ತಾ ಇರೋರು ಇಲ್ಲಿ. ಸೊ ನೀವೆಲ್ಲರೂ ಕೂಡ ತುಂಬ ಕಾನ್ಫಿಡೆಂಟ್ ಇದ್ದೀರಾ ಆ್ಯಂಡ್ ಏನೇ ನಿರ್ಧಾರ ತಗೊಳ್ಳೋದಕ್ಕೂ ನೀವು ರೆಡಿ ಇದ್ದೀರಾ. ಸೊ ತುಂಬ ಜನ ಆ ನಿರ್ಧಾರನ ಬದಲಾಯಿಸೋಕ್ಕೆ ಬರ್ಬೋದು. ಸೊ ದಯವಿಟ್ಟು ಬದಲಾಯಿಸಬೇಡಿ. ಯಾರು ಸೂಕ್ತವಾದ ವ್ಯಕ್ತಿಯೋ ಅವರನ್ನು ಮಾತ್ರ ಚಾಯ್ಸ್ ಮಾಡ್ಕೊಳ್ಳಿ. ಸೂಕ್ತ ಇಲ್ಲದೆ ಇರೋ ಪರ್ಸನ್ನ ದಯವಿಟ್ಟು ನಿಮ್ಮ ಹತ್ರ ಕೂಡ ತರಿಸ್ಕೋಬೇಡಿ. ಬಿಕಾಸ್ ಅಥವಾ ನಿಮಗೆ ಸೂಕ್ತ ಅನಿಸಿರೋ ವ್ಯಕ್ತಿಯಿಂದನೂ ನೀವು ಟೈಮ್ ತೊಗೊಬೇಕು ಅಂದರೆ ಖಂಡಿತ ತಗೊಳ್ಳಿ. ನನಗೆ ನಾನಿಲ್ಲಿ ಊದಿನ ಕಡ್ಡಿ ಹಚ್ಚಿದ್ದೀನಿ, ಬಟ್ ನನಗೆ ರೇನ್ಬೋ ಕಾಣಿಸ್ತಾ ಇದೆ, ಕಲರ್ಸ್ ಕಾಣಿಸ್ತಾ ಇದೆ. ಸೊ ನಿಮ್ಮ ಲೈಫಲ್ಲೂ ಕೂಡ ಆ ಒಂದು ಬಣ್ಣಗಳು ಬರುತ್ತೆ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಕೂಡ ಬರುತ್ತೆ. ಸೊ ದಯವಿಟ್ಟು ಕಾಯಿರಿ ಆ್ಯಂಡ್ ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬಂದು ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಇರಲೇಬೇಕು ಅನ್ನೋ ಒಂದು ಆತುರ ಬೇಡ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಮೇ ಬಿ ನಿಮ್ಮಲ್ಲಿ ತುಂಬ ಜನಕ್ಕೆ ಒಂದು ಹೊಸ ಲೈಫ್ ಶುರು ಆಗ್ತಾ ಇದೆ. ಓಕೆ, ಸೊ ನಿಮಗೆ ಗೊತ್ತು ಏನು ಮಾಡಬಹುದು ಆ್ಯಂಡ್ ಏನು ಮಾಡಬೇಕು ಅನ್ನೋದು. ಸೊ ಅದಕ್ಕೋಸ್ಕರ ಆ್ಯಕ್ಷನ್ ತಗೊಳ್ಳಿ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಈ ಪರ್ಸನ್ ಕರೆಕ್ಟು ಅನಿಸ್ತಾ ಇದ್ದಾರೆ ಅಂದರೆ ಅವರಿಗೆ ನಂಬಿ. ಇಫ್ ಅಟ್ ಆಲ್ ಆ ಪರ್ಸನ್ ಸರಿ ಇಲ್ಲ, ನಾನು ಮುಂದೆ ನಡಿಬೇಕು ಅಥವಾ ಏನೂ ಬೇಡ, ನನ್ನ ಕೆರಿಯರ್ನ ನೋಡ್ಕೊಬೇಕು ಅಂದರೂ ಕೂಡ ಇಲ್ಲಿ ಇಂಪಾರ್ಟೆನ್ಸ್ ನಿಮ್ಮ ಕೆರಿಯರ್ಗೂ ಕೊಡಿ. ಓಕೆ, ಸೊ ತುಂಬ ಜನ ಇಲ್ಲಿ ನಿಮ್ಮ ಕೆರಿಯರಿಗೆ ಇಂಪಾರ್ಟೆನ್ಸ್ ಕೊಡಿ ಆ್ಯಂಡ್ ನಿಮಗೇನು ಸತ್ಯಗಳು ಗೊತ್ತಾಗಿದೆ ಅಥವಾ ಕ್ಲಾರಿಟಿಗಳು ನಿಮಗೆ ಸಿಕ್ಕಿದೆ ಅಲ್ಲ, ಅದ್ರ ಕಡೆ ಗಮನ ಕೊಡಿ ಆ್ಯಂಡ್ ಆ್ಯಕ್ಷನ್ ತಗೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮಲ್ಲಿ ತುಂಬ ಜನಕ್ಕೆ ಇಬ್ಬಿಬ್ಬರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ಬೋದು. ಒಬ್ಬರು ತುಂಬ ಸ್ಟ್ರಾಂಗ್ ಅನಿಸ್ಬೋದು, ನಿಮಗೆ ತುಂಬ ಪ್ಯಾಷನೇಟ್ ಅನಿಸ್ಬೋದು, ಇವ್ರು ನನಗೆ ಕೇರ್ ಮಾಡ್ತಾರೆ, ನನ್ನನ್ನು ಪ್ರೀತಿ ಮಾಡ್ತಾರೆ, ಅಥವಾ ಅವರಲ್ಲಿ ನಿಮಗೆ ಕೆಪಬಿಲಿಟೀಸ್ ಜಾಸ್ತಿ ಅನಿಸ್ಬೋದು. ಆ್ಯಂಡ್ ಇನ್ನೊಬ್ಬರು ಕೈಂಡ್ ಇರ್ಬೋದು, ಗಿವಿಂಗ್ ಇರ್ಬೋದು, ಶಾಂತವಾಗಿರ್ಬೋದು. ಬಟ್ ನಿಮಗೆ ಗೊತ್ತು ಯಾರು ಸರಿ ಇಲ್ಲ ಅನ್ನೋದು. ಯಾ, ಸೊ ರಿಲೀಸ್ ಯುವರ್ ಪಾಸ್ಟ್ ಆ್ಯಂಡ್ ಲೆಟ್ ಗಾಡ್ ಡೂ ಇಟ್ ಎವ್ರಿಥಿಂಗ್. ಲೆಟ್ ಗೋ ಆ್ಯಂಡ್ ಲೆಟ್ ಗಾಡ್ ಅಂದರೆ ನೀವು ನಿಮ್ಮ ಫ್ಯೂಚರ್ ಕಡೆ ಗಮನ ಕೊಡಿ. ಓಕೆ, ಯಾಕಂದರೆ ತುಂಬಾ ಸದೃಢವಾದ ಆ್ಯಂಡ್ ತುಂಬ ಸ್ಟ್ರಾಂಗ್ ಆದ ಫ್ಯೂಚರ್ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ನಿಮ್ಮ ಪಾಸ್ಟನ್ನು ಬಿಟ್ಟು ಹಾಕಿ, ಪಾಸ್ಟ್ ಹರ್ಟನ್ನು ಬಿಟ್ಟು ಹಾಕಿ. ನೋವುಗಳು ಯಾವತ್ತೂ ಇದ್ದೇ ಇರುತ್ತೆ. ಸೊ ನಮಗೆ ಒಂದು ರೀತಿ ಖುಷಿ ಸಿಗ್ತಾ ಇದೆ ಅಂದರೆ ನಾಳೆ ಒಂದಿನ ನಮಗೆ ನೋವು ಸಿಗುತ್ತೆ. ಆ ನೋವು ಆದಮೇಲೆ ಖುಷಿನೂ ಇದೆ. ಸೊ ನೋವು, ನಲಿವು ಎಲ್ಲವೂ ಸಹ ನಮ್ಮ ಜೀವನ ಚಕ್ರದಲ್ಲಿ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಅದನ್ನು ಒಪ್ಕೊಳ್ಳಿ ಅನ್ನೋದು ಇದೆ. ಓಕೆ, ಸೊ ಆರಾಮಾಗಿರಿ,
ಕಾಮಾಗಿರಿ. ಸೊ ಬಿಕಾಸ್ ಎಲ್ಲವೂ ದೇವ್ರು ನೋಡ್ಕೊತಾ ಇದ್ದಾನೆ. ಅಗೇನ್ ಸರೆಂಡರ್ ಇಟ್ ಟು ಡಿವೈನ್. ಓಕೆ, ಏಂಜಲ್ಸಿಗೆ ಸರೆಂಡರ್ ಮಾಡಬೇಡಿ, ದೇವ್ರಿಗೆ ಸರೆಂಡರ್ ಮಾಡಬೇಡಿ. ಯಾರು ನಿಮಗೆ ನೋವು ಕೊಟ್ಟಿದ್ದಾರೋ, ಮೋಸ ಮಾಡಿದಾರೋ, ಅಥವಾ ಏನೇ ಇರಬಹುದು, ಸೊ ಅದು ಅವರಿಗೆ ಸರಿ ಅನಿಸಿದೆ, ಅವರು ಅದನ್ನು ಮಾಡಿದ್ದಾರೆ. ಬಟ್ ಅವರನ್ನು ದೂಷಿಸೋದು ಅಥವಾ ಇದು ಮಾಡೋದು ನಿಮ್ಮ ಟೈಮ್ ಅಲ್ಲ. ಸೊ ನಿಮ್ಮ ಟೈಮ್ ಫೋಕಸ್ ಇರೋದು ನಿಮ್ಮ ಮೇಲೆ, ನಿಮ್ಮ ಡಿಸಿಷನ್ಸ್ ಮೇಲೆ, ನಿಮ್ಮ ಕೆರಿಯರ್ ಮೇಲೆ. ಸೊ ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ನಿಮ್ಮ ಫೈನಾನ್ಸಸ್ ಮೇಲೆ ಕೂಡ ಹೌದು. ಓಕೆ, ರಿಲೇಷನ್ಶಿಪ್ಪು ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತಲ್ಲ, ಬಟ್ ನಿಮ್ಮ ಚಾಯ್ಸ್ ಇಂಪಾರ್ಟೆಂಟ್ ಇದೆ. ಯಾ, ಓ ಮೈ ಗುಡ್ನೆಸ್, ನಿಮ್ಮ ಲೈಫಲ್ಲಿ ಸಡನ್ನಾಗಿ ಫೈನಾನ್ಸಸ್ ಬರೋಕ್ಕೆ ಶುರು ಆಗುತ್ತೆ. ಸಡನ್ನಾಗಿ ನಿಮ್ಮ ಬಿಸ್ನೆಸ್ ಪಿಕಪ್ ಆಗುತ್ತೆ. ಸಡನ್ನಾಗಿ ನಿಮ್ಮ ಲವ್ ಲೈಫ್ ಎಲ್ಲೋ ಒಂದು ಕಡೆ ಡಲ್ ಹೋಗ್ತಿತ್ತು ಅಥವಾ ಮೋಸಗಳು ನಡೀತಿತ್ತು. ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ. ಸೊ ಮೇ ಬಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಸಡನ್ನಾಗಿ ಏನೋ ಒಂದು ಇಕ್ಕಟ್ಟಲ್ಲಿ ಇರ್ತೀರ. ಸಾರಿ, ಮೇ ಬಿ ನಾನು ಆಫ್ ದ ಟ್ರ್ಯಾಕ್ ಆಗಿಬಿಟ್ಟಿದ್ದೀನಿ, ಯಾಕಂದರೆ ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು. ಸೊ ಮೇ ಬಿ ನಿಮ್ಮ ಲೈಫಲ್ಲಿ ಸಡನ್ನಾಗಿ ಸ್ಟಕ್ ಮನಿ ಇರ್ಬೋದು, ಅಥವಾ ಯಾರೋ ನಿಮಗೆ ದುಡ್ಡು ಕೊಡ್ದಲೇ ಇರ್ಬೋದು, ತುಂಬ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಇತ್ತೀಚೆಗೆ ನಿಮಗೆ ಅದರಿಂದ ಏನೂ ರಿವಾರ್ಡೇ ಸಿಗ್ತಾ ಇಲ್ಲ. ಬಿಸ್ನೆಸ್ ಇರ್ಬೋದು, ಮಕ್ಕಳು ಓದೋದು ಇರ್ಬೋದು, ಅಥವಾ ಏನೇ ಇರ್ಬೋದು, ನಿಮ್ಮ ಲೈಫಲ್ಲಿ ಏನೆಲ್ಲ ಸ್ಟಕ್ ಇದೆಯಲ್ಲ, ಇಟ್ಸ್ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಒಂದು ಸತ್ಯ ಬರಬಹುದು. ಅಥವಾ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಆ ದುಡ್ಡು, ಮತ್ತೊಂದು ದುಡ್ಡು, ದುಡ್ಡೇ ದುಡ್ಡು. ಓಕೆ, ಸೊ ಸಾರಿ, ನೀವು ತುಂಬ ರಿಚ್ ಆಗಿಬಿಡ್ತೀರಾ, ಮಿಲಿಯನರ್ ಆಗಿಬಿಡ್ತೀರಾ, ಟ್ರಿಲಿಯನರ್ ಆಗಿಬಿಡ್ತೀರಾ ಅಂತ ನಾನು ಹೇಳಲ್ಲ. ಬಟ್ ನೀವು ಅಪೇಕ್ಷಣೆ ಮಾಡದೇ ಇರೋಷ್ಟು ದುಡ್ಡು ನಿಮ್ಮ ಲೈಫಲ್ಲಿ ಬರುತ್ತೆ. ಸೊ ಮೇ ಬಿ ಪ್ರಾಬಬಲಿ ನೀವು ಸಫರ್ ಮಾಡ್ತಿದ್ರಿ, ತುಂಬ ನೊಂದಿದ್ರಿ ಅದ್ರ ಬಗ್ಗೆ. ಅದು ಒಂದು ರಿಲೇಷನ್ಶಿಪ್ ಆಗಿರಬಹುದು, ಅಥವಾ ಒಂದು ದುಡ್ಡಿನ ವಿಚಾರ, ಹೆಲ್ತ್ ವಿಚಾರ, ಅಥವಾ ಏನೇ ನೀವು ಪ್ಲ್ಯಾನ್ಸ್ ಮಾಡಿರ್ಬೋದು, ಅದು ವರ್ಕ್ ಆಗದಲ್ಲೇ ಇರ್ಬೋದು, ಪ್ರಾಜೆಕ್ಟ್ ಇರಬಹುದು. ಆ್ಯಂಡ್ ಸಡನ್ನಾಗಿ ಅದಕ್ಕೆ ಮಹತ್ವ ಬರುತ್ತೆ, ಸಡನ್ನಾಗಿ ಅದಕ್ಕೆ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ. ಸಡನ್ನಾಗಿ ನಿಮಗೆ ಈ ರಿಲೇಷನ್ಶಿಪ್ ನನಗೆ ಬೇಡ ಅಂತ ಅನಿಸುತ್ತೆ. ಸಡನ್ನಾಗಿ ನಿಮಗೆ ಇವರು ನಮ್ಮವರು ಅಂತ ಅನಿಸುತ್ತೆ. ಸಡನ್ನಾಗಿ ನೀವು ನಾನಿಲ್ಲಿ ನಿಲ್ಲಬಾರ್ದು, ಇಲ್ಲಿ ನಿಂತರೆ ನನಗೆ ಮರ್ಯಾದೆ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಸೊ ತುಂಬ ಸಾಕ್ಷಾತ್ಕಾರಗಳಾಗಬಹುದು, ತುಂಬ ಕ್ಲಾರಿಟಿ ಸಿಗಬಹುದು, ತುಂಬಾ ಪ್ರಾಫಿಟ್ ಆಗಬಹುದು. ಸೊ ಅದು ತುಂಬ ಇದೆ. ಸೊ ಎಸ್, ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ನಡೀತಾ ಇದೆ. ಆ್ಯಂಡ್ ಸಡನ್ನಾಗಿ ಚೇಂಜಸ್ ಆಗ್ತಾ ಇದೆ. ಆ್ಯಂಡ್ ಆ ಚೇಂಜಸ್ ನಿಮಗೆ ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿ ಏನೂ ಕೂಡ ಇಲ್ಲ. ಓಕೆ, ಆ ಚೇಂಜಸ್ ನಿಮಗೆ ಆಪರ್ಚುನಿಟೀಸ್ನ ತಂದುಕೊಡುತ್ತೆ. ಓಕೆ, ಪ್ರಾಬಬಲಿ ನೀವು ಏನೋ ಒಂದು ಸಣ್ಣದಾಗಿ ಇನ್ನೇನು ಮಾಡೋಣ ಬಿಡು ಅಂತ ಅನಿಸ್ತಾ ಇರುತ್ತೆ, ಬಟ್ ನಿಮಗೆ ದೊಡ್ಡ ಪ್ರಾಜೆಕ್ಟೇ ಸಿಗುತ್ತೆ. ಆ್ಯಂಡ್ ಅದರಿಂದ ನೀವು ಜಾಸ್ತಿ ಬೆಳೀತಾ ಹೋಗ್ತೀರಾ. ಓಕೆ, ಸೊ ಪ್ರಾಬಬಲಿ ನಿಮ್ಮ ಪ್ಯಾಷನ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನೀವೇನನ್ನ ಮಾಡ್ತಾ ಇದ್ದೀರಲ್ಲ, ಅದು ಇಂಪಾರ್ಟೆಂಟ್ ಇದೆ. ಅದು ಏನೇ ಇರ್ಬೋದು, ಬೀದಿಯಲ್ಲಿ ನಾಯಿಗೆ ಹಾಲಿಡೋದಿರ್ಬೋದು, ಅಥವಾ ಗೋಸೇವೆ ಇರಬಹುದು, ಅಥವಾ ಸಣ್ಣದಾಗಿ ನೀವು ಶಾಲಾ ಮಕ್ಕಳಿಗೆ ಹೆಲ್ಪ್ ಮಾಡೋದಿರ್ಬೋದು, ಸಣ್ಣ ಕೆಲಸದಲ್ಲಿರ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ನೀವು ಕೆಲಸ ಮಾಡ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ನಿಮ್ಮ ನಿಷ್ಠೆ, ನಿಮ್ಮ ಆ ಕೆಲಸದ ಪ್ರತಿ ಒಂದು ಪ್ರೀತಿ, ಆ ಕೆಲಸದ ಪ್ರತಿ ಒಂದು ನಂಬಿಕೆ, ಅದೆಲ್ಲವೂ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಕಲೆಕ್ಟಿವ್. ಓಕೆ, ಬಿಕಾಸ್ ನಿಮ್ಮ ಪ್ಯಾಷನ್ ನಿಮಗೆ, ನಾನು ಚಿಕ್ಕ ಕೆಲಸ ಮಾಡ್ತಾಯಿದ್ದೀನಿ, ನಿಷ್ಠೆಯಿಂದ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಬೆಲೆ ಕೊಡ್ತಾ ಇದ್ದೀನಿ ಅನ್ನೋದು ನಿಮಗೆ ಮನವರಿಕೆ ಆಗುತ್ತಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಾತ್ಕಾರ ಯಾವುದೂ ಬೇಡ. ಓಕೆ, ಸೊ ದಿಸ್ ಈಸ್ ವಾಟ್ ಐ ಫೀಲ್. ಆ್ಯಂಡ್ ನಿಜವಾಗ್ಲೂ ರೋಮಾಂಚನ ಅನಿಸ್ತಾ ಇದೆ ಈ ಒಂದು ರೀಡಿಂಗ್ ಮಾಡಬೇಕಾದ್ರೆ. ಸೊ ಆ ಮ್ಯಾಜಿಕಲಿ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಲ್ಲ, ಅದು ನಿಮ್ಮ ಲೈಫಲ್ಲಿ ಸಾಕಷ್ಟು ಬ್ಲೆಸ್ಸಿಂಗ್ಸ್ನ ತರುತ್ತೆ. ಹೌದು, ಚೇಂಜಸ್ನ ತರುತ್ತೆ. ಚೇಂಜಸ್ ಏನಾಗುತ್ತೆ ಅಂದರೆ, ಬದಲಾವಣೆಗಳು ತುಂಬ ಟೈಮು ಒಳ್ಳೆಯದಾಗಿರಲ್ಲ. ತುಂಬ ಟೈಮು ನಾವು ನಮ್ಮ ಜೊತೆಗಿರೋರೇ ನಮಗೆ ನೋವು ಕೊಡ್ತಿರ್ತಾರೆ, ಜೊತೆಗಿರೋರೇ ನಮ್ಮ ಬೆನ್ನ ಹಿಂದೆ ಮಾತಾಡ್ತಾರೆ, ಜೊತೆಗಿರೋರೇ ನಮ್ಮ ಕಣ್ಮುಂದೆನೇ ನಮಗೆ ಇಂಡೈರೆಕ್ಟಾಗಿ ಮಾತಾಡ್ತಾರೆ. ಸೊ
ಎಲ್ಲೋ ಒಂದು ಕಡೆ ನೀವು ಅದೆಲ್ಲವಕ್ಕಿಂತನೂ ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತೀರಾ. ನಿಮ್ಮ ವಾಯ್ಸ್ ಬದಲಾವಣೆ ಆಗುತ್ತೆ, ನೀವು ಸಿಚುವೇಶನಾಗಿ ತಗೊಳ್ಳೋ ಒಂದು ರೀತಿ ಬದಲಾಗುತ್ತೆ, ಹ್ಯಾಂಡಲ್ ಮಾಡೋ ರೀತಿ ಬದಲಾಗುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ ನೀವೆಲ್ಲೋ ಒಂದು ಕಡೆ ಸ್ಟಕ್ ಇರ್ತೀರ. ಒಂದು ಕಂಪ್ಲೀಟ್ ಮ್ಯಾನ್, ಒಂದು ಕಂಪ್ಲೀಟ್ ವುಮನ್, ಒಂದು ಕಂಪ್ಲೀಟ್ ಆದ ಒಂದು ಸೋಲ್ ನೀವು ಆಗ್ತೀರಾ ಅನ್ನೋದು ನಾನಿಲ್ಲಿ ನೋಡ್ತಾ ಇದ್ದೀನಿ. ಈ ಬದಲಾವಣೆಗಳು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ, ಅದು ಸಕಾರಾತ್ಮಕವಾಗಿ. ಓಕೆ, ದಯವಿಟ್ಟು ಇವತ್ತು ಮಾಡ್ತೀನಿ, ಅವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಇರಬೇಡಿ. ಓಕೆ, ಸೊ ಆ ಬದಲಾವಣೆ ನಾನು ಮಾಡ್ಕೊಬೇಕು ಆ್ಯಂಡ್ ನೀವು ಮಾಡ್ಕೊಳ್ಳಿ. ಆ್ಯಂಡ್ ಖಂಡಿತ ನಮ್ಮಲ್ಲಿ ಒಳ್ಳೆ ಬದಲಾವಣೆಗಳು ಶುರು ಆಗ್ತಾ ಹೋಗುತ್ತೆ. ಓಕೆ, ಸೊ ನಿಮಗೆ ಸತ್ಯ ಗೊತ್ತಿದೆ, ಇವತ್ತೆಲ್ಲ ನಾಳೆ ಮಾತಾಡ್ತೀನಿ ಬಿಡು ಅಂತ ಬೇಡ. ಆವಾಗಲೇ ಮಾತಾಡಿ, ಆವಾಗಲೇ ಮಾತಾಡಿದ್ರೆ ಮಾತ್ರ ಅದು ಸರಿ ಹೋಗೋದು, ಅಥವಾ ಅದರಿಂದ ನಿಮಗೆ ರಿಸಲ್ಟ್ಗಳು ಸಿಗೋದು. ಓಕೆ, ಪರಿಣಾಮಗಳು ಸಿಗೋದು. ಸೊ ದಯವಿಟ್ಟು ಏನಾರ ನಿಮಗೆ ಪ್ರಾಜೆಕ್ಟ್ ಸಿಕ್ಕಿದೆ ಅಂದರೆ ಅದಕ್ಕೋಸ್ಕರ ವರ್ಕ್ ಮಾಡಿ, ಪ್ಯಾಷನ್ನ ಬಿಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ತುಂಬ ಜನ ಇಲ್ಲಿ ನೇಲ್ ಆರ್ಟ್ ಮಾಡ್ತಾ ಇರ್ಬೋದು, ಅಥವಾ ಟ್ಯಾಟೂಸ್ ಮಾಡ್ತಾ ಇರ್ಬೋದು, ಅಥವಾ ಏನೋ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ದೀರಾ, ಮ್ಯೂಸಿಕ್ಕು, ಆ್ಯಕ್ಟಿಂಗು, ಅಥವಾ ವರ್ಕ್ ಇರ್ಬೋದು. ನಿಮ್ಮ ವರ್ಕಲ್ಲಿ ಕೂಡ ಕೆಲವೊಂದು ಪ್ಯಾಷನೇಟ್ ವರ್ಕ್ಗಳಿರ್ಬೋದು ನಿಮ್ಮದು. ಓಕೆ, ಪೇಂಟಿಂಗ್ಸ್, ಡ್ರಾಯಿಂಗ್ಸ್, ಕ್ರಾಫ್ಟ್. ಓಕೆ, ಆ್ಯಂಡ್ ವೀಣೆ ನುಡಿಸೋದು, ಮಕ್ಕಳನ್ನು ಟ್ಯೂಷನ್ ತೊಗೊಳ್ಳೋದು. ಎಸ್, ಸ್ಪಿರಿಚುವಲಿ, ಹೌದು, ಸ್ಪಿರಿಚುವಲಿ ಕೂಡ ನೀವು ಏನೋ ಒಂದು ಹೀಲಿಂಗ್ ಸೆಷನ್ಸ್ನ ಮಾಡ್ತಾ ಇರ್ಬೋದು. ರೇಕಿ ಹೀಲರ್ ಇರ್ಬೋದು. ಓಕೆ, ಟ್ಯಾರೋ ಹೀಲರ್, ಏಂಜಲ್ ಹೀಲರ್ ಇರ್ಬೋದು. ಸೊ ತುಂಬ ಜನ ಹೀಲರ್ಸ್ ಇರ್ತಾರೆ. ಕೆಲವರು ಮಾತಿಂದ ಹೀಲಿಂಗ್ನ ಕೊಡ್ತಾರೆ, ಕೆಲವರು ಅವರು ಕಲ್ತಿರೋ ಒಂದು ವಿದ್ಯೆಯಿಂದ ನಿಮಗೆ ಹೀಲಿಂಗ್ನ ಕೊಡ್ತಾರೆ. ಸೊ ಹೀಲಿಂಗು ಬರೀ ಟ್ಯಾರೋ ರೀಡಿಂಗ್ಸಿಂದ ಬರುತ್ತೆ, ಅಥವಾ ಏನೋ ಒಂದು ರಿಚುವಲ್ ಮಾಡೋದ್ರಿಂದ ಬರುತ್ತೆ ಅಂತ ಏನೂ ಇಲ್ಲ. ಹೀಲಿಂಗ್ ಬರೋದು ನಮ್ಮ ಮನಸ್ಥಿತಿ ಚೇಂಜ್ ಆದಾಗ. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ, ಹೀಲಿಂಗ್ ಅಥವಾ ನಾವು ಅದರಿಂದ ಚೆನ್ನಾಗಾಗೋದು ನಮ್ಮ ಮನಸ್ಥಿತಿನ ಚೇಂಜ್ ಮಾಡಿದಾಗ. ನಾವು ಯಾವಾಗ ನಮ್ಮ ಮನಸ್ಥಿತಿನ ಚೇಂಜ್ ಮಾಡ್ತೀವೋ ನಮ್ಮ ಪರಿಸ್ಥಿತಿ ತಾನಾಗೇ ಚೇಂಜ್ ಆಗುತ್ತೆ. ಓಕೆ, ಸೊ ದಯವಿಟ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ಆ್ಯಂಡ್ ನೀವು ಏನೇ ಇವತ್ತು ಕಷ್ಟಪಡ್ತಾ ಇರ್ಬೋದು, ಮೇ ಬಿ ನೀವು ಏನೋ ಒಂದು ಮಾಡ್ತಾ ಇರ್ಬೋದು, ಏನೋ ಒಂದು ಮಾಡ್ತೀರೇನೋ ನಾಳೆ ಒಂದು ದಿನ, ಗೊತ್ತಿಲ್ಲ. ಬಟ್ ಅದು ಏನೋ ಒಂದು ನೀವೇನು ಮಾಡ್ತೀರೋ ಅದು ನಿಮಗೆ ಊಟ ಕೊಡುತ್ತೆ, ಅದು ನಿಮಗೆ ಹೆಸರು ಕೊಡುತ್ತೆ. ಓಕೆ, ಸೊ ಏನೇ ಬದಲಾವಣೆಗಳು ಬಂದರೂ ಅಥವಾ ಏನೇ ಖಾರವಾಗಿ ಏನೇ ಯಾರೇ ಮಾತಾಡಿದ್ರು ದಯವಿಟ್ಟು ಅದನ್ನು ಮನಸ್ಸಲ್ಲಿ ತಗೊಬೇಡಿ. ಓಕೆ, ಸೊ ನಿಮ್ಮ ಹೀಲಿಂಗೇ, ನಿಮ್ಮ ಮೆಡಿಟೇಷನ್ನೇ ನಿಮಗೆ ಎಲ್ಲ ಉತ್ತರ ಕೊಡುತ್ತೆ. ಓಕೆ, ಸೊ ನೀವು ಮೆಡಿಟೇಟ್ ಮಾಡ್ತಾ ಇದ್ದೀರಾ, ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀರಾ, ಅಥವಾ ಒಳ್ಳೆಯದನ್ನು ಬಯಸ್ತಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಉತ್ತರ ಸಿಕ್ಕದಂಗೆ, ಅರ್ಧ ಉತ್ತರ ಸಿಕ್ಕದಂಗೆ, ಅರ್ಧ ಏನು ಫುಲ್ ಉತ್ತರ ಸಿಕ್ಕದಂಗೆ. ಓಕೆ, ಸೊ ಪ್ಲೀಸ್ ಅದ್ರ ಕಡೆ ಗಮನ ಕೊಡಿ. ಓಕೆ, ಲಾಸ್ಟ್. ಓಕೆ, ಓ ಮೈ ಗುಡ್ನೆಸ್, ಮೂನ್ ವಿತ್ ಹೈ ಪ್ರೀಸ್ಟೆಸ್. ಓಕೆ, ಸೊ ತುಂಬ ಜನ ಇಲ್ಲಿ ಮೈಟ್ ಬಿ ಟ್ಯಾರೋ ರೀಡಿಂಗ್ಸ್ನ ತೊಗೊಂಡಿದ್ದೀರಾ. ಆ್ಯಂಡ್ ಈ ಟ್ಯಾರೋ ರೀಡಿಂಗ್ಸಲ್ಲಿ ಅವರು ನಿಮಗೆ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ, ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಮೋಸ ಹೋಗಿದ್ದೀರಾ ಅಥವಾ ಮೋಸ ಹೋಗ್ತೀರಾ ಅನ್ನೋದನ್ನು. ಮತ್ತೆ ಮತ್ತೆ ಅದೇ ಒಂದು ಮೋಸಕ್ಕೆ ಕಾಲಿಡಬೇಡಿ. ಅಥವಾ ನಿಮ್ಮ ಲೈಫಲ್ಲಿ ಈಗಾಗಲೇ ಮೋಸ ಆಗದೆ ಅಥವಾ ಆಗ್ತಾ ಇದೆ, ಮೈಟ್ ಬಿ ನೀವು ಅದನ್ನು ತಗೊತಾ ಇಲ್ಲ, ಸುಮ್ಮನೆ ಕೂತಿದ್ದೀರಾ, ನೀವು ಆ್ಯಕ್ಷನ್ಸ್ನ ತಗೊತಾ ಇಲ್ಲ. ಎದ್ದೇಳಿ. ದಿಸ್ ಮೆಸೇಜ್ ನಿಮಗೆ ಈಗ ಸಿಗ್ತಾ ಇದೆ ಅಂದರೆ ದಯವಿಟ್ಟು ಕ್ಲಾರಿಟಿನ ಡಿಕ್ಲೈನ್ ಮಾಡಬೇಡಿ, ಕ್ಲಾರಿಟಿನ ತಗೊಳ್ಳಿ. ಕ್ಲಾರಿಟಿ ಕೊಡೋದೇ ನಿಮಗೆ ಕ್ಲಾರಿಟಿಗೋಸ್ಕರ, ನಿಮ್ಮ ಜೀವನ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ. ನೀವು ನಾಳೆ ಒಂದಿನ ನೋವು ತಿನ್ನಬಾರ್ದು ಅನ್ನೋಕ್ಕೋಸ್ಕರ, ನಾಳೆ ಒಂದಿನ ನೀವು ಒಬ್ಬರೇ ಕೂತ್ಕೊಂಡು ಅಳಬಾರ್ದು ಅನ್ನೋಕ್ಕೋಸ್ಕರ. ಕ್ಲಾರಿಟಿ ಸಿಗೋದು ಅಥವಾ ನಮಗೆ ನೋವು ಸಿಗೋದು, ನಾವು ಯಾವುದನ್ನು ಕೆಟ್ಟದನ್ನು ಹಿಡ್ಕೊಂಡಿರ್ತೀವಿ ಆ್ಯಂಡ್ ಅದರಿಂದ ನಮಗೆ ಎಷ್ಟೇ ನೋವಾಗ್ತಾ ಇದೆ ಅಥವಾ ಎಷ್ಟೇ ಹೆಪ್ಪುಗಡ್ತಾ ಇದ್ರೂ ನಾವು ಅದನ್ನು ಬಿಡೋದಿಲ್ಲ. ಅದನ್ನು ಬಿಟ್ಟಾಗ
ನಮ್ಮ ಸ್ಥಿತಿ ಚೆನ್ನಾಗಾಗುತ್ತೆ. ಸೊ ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಅಥವಾ ಯಾವುದೇ ರೀತಿಯಲ್ಲೂ ನೀವು ನೋವನ್ನು ಹೊಂದಿದ್ದೀರಾ ಆ್ಯಂಡ್ ನಿಮ್ಮ ಲೈಫಲ್ಲಿ ಮೋಸ ನಡೆದಿದೆ ಅಥವಾ ನಡೆಯುತ್ತೆ, ಅದಕ್ಕೆ ಮತ್ತೆ ಚಾನ್ಸ್ ಕೊಡಬೇಡಿ. ಚೇಂಜ್ ಆಗಿ, ಕಲೆಕ್ಟಿವ್ ಚೇಂಜ್ ಆಗಿ, ನಿಮ್ಮ ಚೇಂಜ್ ನಿಮಗೆ ಸ್ಟ್ರಾಂಗ್ ಮಾಡುತ್ತೆ ಆ್ಯಂಡ್ ಮುಂದೊಂದು ದಿನ ನೀವು ಎಂಪ್ರೆಸ್ ಆಗ್ತಾ ಇದ್ದೀರಾ. ನೀವು ಈ ಕೂಡಲೇ ಕೆಲವೊಂದು ಬ್ಯಾಡ್ ಸಿಚುವೇಶನ್ಸಿಂದ ಹೊರಗೆ ಬರಬೇಕು. ಯಾರೋ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಂಪ್ರೆಸ್ ಕ್ಯಾನಾಟ್ ಬಿ ಕಂಟ್ರೋಲ್ಡ್. ಎಂಪ್ರೆಸ್ನ ಯಾರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮಹಾರಾಣಿಯನ್ನು ಮಹಾರಾಜ ಕೂಡ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವಳು ಏನು ಅಂದ್ಕೊತಾಳೋ ಅಥವಾ ಏನು ಮಾಡಬೇಕು ಅಂದ್ಕೊತಾಳೋ ಅದನ್ನು ಅವಳು ಮಾಡೇ ಮಾಡ್ತಾಳೆ. ಓಕೆ, ಸೊ ಇಟ್ಸ್ ಟೈಮ್ ಟು ಆ್ಯಕ್ಟ್. ಪದೇ ಪದೇ ನಿಮ್ಮ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ ಅನ್ನೋದು. ಸೊ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ, ನಿಮ್ಮ ಕ್ರೌನ್ ಚಕ್ರ ಹೀಲ್ ಆಗ್ತಾ ಇದೆ, ನಿಮ್ಮ ರೂಟ್ ಚಕ್ರ ಹೀಲ್ ಆಗ್ತಾ ಇದೆ. ತುಂಬ ಜನಕ್ಕೆ ಪ್ರಾಬಬಲಿ ಥ್ರೋಟ್ ಚಕ್ರ ಹೀಲ್ ಆಗ್ತಾ ಇದೆ. ತುಂಬ ನೋವು ತಿಂದು ನಿಮ್ಮ ಗಂಟ್ಲು ನೋವು ಇರ್ಬೋದು ಅಥವಾ ತುಂಬ ಶೀತ ಆಗಿರ್ಬೋದು, ಜ್ವರ ಆಗಿರ್ಬೋದು. ಸೊ ಹೆಲ್ತ್ ಕೂಡ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಕೊಡ್ತಾ ಇದೆ. ಅಳೋದನ್ನು ಅಳಬೇಡಿ, ಮತ್ತೆ ಅದರ ಮೇಲೇ ಅಳಕ್ಕೆ ಹೋಗಬಾರ್ದು. ಓಕೆ, ಸೊ ಯಾವುದನ್ನು ಕಳ್ಕೊಂಡಿದ್ದೀವಿ, ಯಾರಿಂದ ಮೋಸ ಹೋಗಿದ್ದೀವಿ, ಯಾರಿಂದ ಏನಾಗಿದೆಯೋ ಅದು ಅತ್ತ ಮೇಲೆ ಇನ್ನು ಅದ್ರ ಮೇಲೇ ಅಳಕ್ಕೆ ಹೋಗಬಾರ್ದು. ಸೊ ನಾವು ಅದ್ರ ಮೇಲೆ ಅಳಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಅವ್ರಿಗೆ ನಾವು ಚಾನ್ಸ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಅದನ್ನೇ ನಮಗೆ ಬೇಕು ಅಂತ ಬಯಸಿ ಹೋಗ್ತಾ ಇದ್ದೀವಿ ಅಂದರೆ ನಮಗಿಂತ ದೊಡ್ಡ ಮೂರ್ಖರು ಯಾರೂ ಇಲ್ಲ. ಓಕೆ, ಸೊ ಯು ಹ್ಯಾವ್ ಟು ಚೇಂಜ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರ ನೀವು ಎಂಪ್ರೆಸ್ ಥರ ನಿಂತ್ಕೊಬೇಕು. ಯಾರಿಗೂ ನೀವು ಕೈ ಮುಗಿಯೋ ಅವಶ್ಯಕತೆ ಇಲ್ಲ. ಯಾರಿಗೂ ನೀವು ಸಪೋರ್ಟ್ಗೋಸ್ಕರ ಕಾಯೋ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾವಾಗ ದೇವ್ರು ನಮ್ಮ ಕಣ್ಮುಂದೆ ಇರ್ತಾನೆ ಆ್ಯಂಡ್ ಅವನಿಗೆ ಗೊತ್ತಿರುತ್ತಲ್ಲ ನಾವು ಸರಿ ಅಂತ. ನಾವು ತುಂಬ ಜನಕ್ಕೆ ಹೇಳಿರ್ತೀವಿ, ಕೂಗಾಡಿರ್ತೀವಿ, ಅತ್ತಿರ್ತೀವಿ ಅಥವಾ ಅವರಿಗೆ ಪದೇ ಪದೇ ಟ್ರೈ ಮಾಡಿರ್ತೀವಿ ಇದೇ ಸತ್ಯ, ನಾವೇನು ಮಾಡಿಲ್ಲ ಅಂತ. ಬಟ್ ಒಂದು ಟೈಮ್ ಬರುತ್ತೆ ನಮಗೋಸ್ಕರ ನಿಲ್ಲಬೇಕಾಗುತ್ತೆ ಆ್ಯಂಡ್ ಇದೆಲ್ಲ ಮ್ಯಾಟರೇ ಆಗೋದಿಲ್ಲ. ಸೊ ನೀವು ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆಯೇ ಇಲ್ಲ. ವಾಟ್, ನಾನಲ್ಲಿ ಈವಿಲ್ ಐನ ಇಟ್ಟಿದ್ದೀನಿ ಆ್ಯಂಡ್ ಆ ಈವಿಲ್ ಐ ತುಂಬ ಬ್ರೈಟಾಗಿ ಶೈನ್ ಆಗ್ತಾ ಇದೆ. ಸೊ ಪ್ರಾಬಬಲಿ ತುಂಬ ಹೇಟರ್ಸ್ ಇದ್ದಾರೆ, ನಿಮಗೆ ತುಂಬ ಹೊಟ್ಟೆ ಉರಿಸ್ಕೊಳ್ಳೋರು ಇದ್ದಾರೆ. ಸೊ ಅದು ಇದ್ದೇ ಇರ್ತಾರೆ, ಬಿಕಾಸ್ ಅವರಿಗೆ ನಿಮ್ಮಲ್ಲಿ ಪೊಟೆನ್ಷಿಯಲ್ ಗೊತ್ತಿರುತ್ತೆ. ಸೊ ನಮಗೂ ಗೊತ್ತಿರುತ್ತೆ ಯಾರದು ಅಂತ, ಬಟ್ ನಾವು ಅವ್ರ ಜೊತೆ ಇರ್ತೀವಿ. ಸೊ ಅದರಿಂದನೂ ನಾವು ಹೊರಗೆ ಬರ್ತೀವಿ ಅಂದರೆ ನಾವು ಎಂಥ ಸ್ಟ್ರಾಂಗ್ ಪೀಪಲ್ ಇರ್ಬೋದು ಅನ್ನೋದು ನೀವು ತಿಳ್ಕೊಳ್ಳಿ. ಸೊ ಸೈಲೆಂಟಾಗಿರಿ. ಇದರಿಂದ ಬೇಡದೇ ಇರೋ ವಿಚಾರಗಳಿಂದ, ಬೇಡದೇ ಇರೋ ರಿಲೇಷನ್ಶಿಪ್ಸಿಂದ, ಬೇಡದೇ ಇರೋ ಪದೇ ಪದೇ ಅದೇ ಸಿಚುವೇಶನ್ಸ್ಗಳಿಂದ ದಯವಿಟ್ಟು ಹೊರಗೆ ಬನ್ನಿ. ಇಟ್ಸ್ ಟೈಮ್ ಟು ಮೂವ್ ಕ್ವಿಕ್ಲಿ. ಚೂಸ್ ಲಾಜಿಕ್ ಓವರ್ ಎಮೋಷನ್ಸ್. ಸಡನ್ ಚೇಂಜಸ್, ನಾನು ಆವಾಗಲೇ ಹೇಳಿದೆ, ಸಡನ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗುತ್ತೆ. ಆ್ಯಂಡ್ ಆ ಸಡನ್ ಚೇಂಜಸ್ ಯಾವಾಗ ಬರುತ್ತೆ? ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ತಂದ್ಕೊಂಡಾಗ. ಇನ್ನಿಲ್ಲ, ಯಾರೇ ಎಷ್ಟೇ ನನ್ನ ಕಾಲಿಗೆ ಬಿದ್ದರೂ, ಎಷ್ಟೇ ನನ್ನನ್ನು ನಾನು ಸರಿ ಅಥವಾ ನಾನು ಎಲ್ಲವನ್ನು ಸರಿ ಮಾಡ್ತೀನಿ ಅನ್ನೋ ಒಂದು ಮಾಯಾಜಾಲ ಹಾಕಕ್ಕೆ ಬರ್ತಾರಲ್ಲ, ಆ ಟ್ರ್ಯಾಪಿಂದ ದಯವಿಟ್ಟು ಹೊರಗೆ ಬರಬೇಕು ಆ್ಯಂಡ್ ಬಂದೇ ಬರ್ತೀರಾ. ಓಕೆ, ಸೊ ದಟ್ಸ್ ದ ಗೈಡೆನ್ಸ್ ಫಾರ್ ಯು. ಸೊ ಮತ್ತೇನಿದೆ ಕಲೆಕ್ಟಿವಿಗೆ, ಗ್ರೀನ್ ತಾರಾ ಮಂತ್ರನ ದಯವಿಟ್ಟು ನೀವು ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಕೇಳಿ. ಗ್ರೀನ್ ತಾರಾ ಮಂತ್ರ ಕೇಳೋದ್ರಿಂದ ಒಂದು ನಿಮ್ಮ ಮನಸ್ಸಿನ ನೋವು ಕಮ್ಮಿ ಆಗುತ್ತೆ, ನಿಮ್ಮ ಮನಸ್ಸು ಹೀಲ್ ಆಗುತ್ತೆ. ಬಿಕಾಸ್ ಇದು ಹಾರ್ಟ್ ಚಕ್ರಕ್ಕೆ ಸಂಬಂಧಪಟ್ಟಿರೋ ಒಂದು ಮಂತ್ರ. ಆ್ಯಂಡ್ ಎಲ್ಲದಕ್ಕೂ ಸಂಬಂಧ, ಅಬೆಂಡೆನ್ಸ್ ಅಂದರೆ ಎಲ್ಲ ಬರುತ್ತೆ. ಓಕೆ, ಅಬೆಂಡೆನ್ಸ್ ಅಂದರೆ ನಮ್ಮಲ್ಲಿ ಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು, ದುರ್ಗೆ ಇರ್ಬೋದು, ಯಾರೇ ಇರ್ಬೋದು, ಒಂದೊಂದು ದೇವರಿಗೆ ಒಂದೊಂದು ರೀತಿಯಲ್ಲಿ ನಾವು ಪ್ರಾರ್ಥನೆಗಳನ್ನು ಮಾಡ್ತೀನಿ. ಅದೆಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ಅಬಂಡೆನ್ಸ್ ಆಗಿರುತ್ತೆ. ಓಕೆ, ಸೊ ಗ್ರೀನ್ ತಾರಾ
ಮಾನು ಕೇಳಿ ಗ್ರೀನ್ ಥರ, ಮಂತ್ರನ ಕೇಳಿ ಗ್ರೀನ್ ಥರ ತಾಯಿಗೆ ಕೇಳಿ, ದಯವಿಟ್ಟು ತಾಯಿ ನನ್ನ ಜೊತೆ ಇರು, ನನ್ನ ಹೆಲ್ಪ್ ಮಾಡು ಅಂತ. ಸೊ ಆ ಮಂತ್ರನ ಕೇಳಬೇಕಾದ್ರೆ ತಾಯಿ ನಾನೆಲ್ಲರ ಎಡುತ್ತಾ ಇದ್ದೀನ, ನಾನೆಲ್ಲರ ತಪ್ಪು ಹೋಗ್ತಾ ಇದ್ದೀನ, ನನ್ನನ್ನು ದಾರಿ ತೋರಿಸು ಅಂತ ಹೇಳಿ ದಯವಿಟ್ಟು ಕೇಳಿ ನೋಡಿ, ಖಂಡಿತ ನಿಮ್ಮೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಂಡಿಪೆಂಡೆಂಟ್. ಸೊ ಈ ಎಲ್ಲ ಕಲೆಕ್ಟಿವ್ ಯಾರು ನೋಡ್ತಾ ಇದ್ದೀರಾ, ನೀವು ಇಂಡಿಪೆಂಡೆಂಟ್ ಆಗೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಮೇಲ್ ಫೀಮೇಲ್, ಗಂಡು ಹೆಣ್ಣು ಅನ್ನೋ ಡಿಫ್ರೆನ್ಸಿಯೇಷನ್ ಏನೂ ಇಲ್ಲ. ಓಕೆ, ಸೊ ಯುವರ್ ಇಂಡಿಪೆಂಡೆನ್ಸ್ ಇಸ್ ದ ಫೌಂಡೇಶನ್ ಆಫ್ ಯುವರ್ ಸ್ಟ್ರೆಂತ್ ಆ್ಯಂಡ್ ಸಕ್ಸಸ್. ಸೊ ನೀವು ಎಷ್ಟು ಸ್ವತಂತ್ರವಾಗಿ ಬೆಳಿತೀರಾ ಅಷ್ಟೇ ನಿಮಗೆ ಎಲ್ಲವೂ ಸಹ ಸಕ್ಸಸ್ ಬರ್ತಾ ಹೋಗುತ್ತೆ. ನಿಮ್ಮ ಜಯ ಖಂಡಿತ ಯಾವಾಗ ನೀವು ಇಂಡಿಪೆಂಡೆಂಟ್ ಆದಾಗ, ನೀವು ಯಾರು ಸಪೋರ್ಟ್ ತೊಗೊಳ್ದೇ ಇದ್ದಾಗ. ಬಿಕಾಸ್ ನೀವು ಇಂಡಿಪೆಂಡೆಂಟ್ ಆದಾಗಲೇ ನಿಮಗೆ ಗೊತ್ತಾಗೋದು. ಓಕೆ, ಸೊ ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದೊಳ್ಳೆ ಸೇಕ್ರೆಡ್ ಪ್ಲೇಸ್ನ ಮಾಡ್ಕೊಳ್ಳಿ. ಯಾಕಂದರೆ ದೇವ್ರ ಮನೆ ಅಂದರೆ ದೇವ್ರ ಮನೆಯೇ. ಓಕೆ, ಸೊ ಅಲ್ಲಿ ನಾವು ಯಾವುದೇ ರೀತಿಯಲ್ಲಿ ಊಟ ಮಾಡಲ್ಲ ಕೂತ್ಕೊಂಡು, ಅಥವಾ ಅಲ್ಲಿ ಕೂತ್ಕೊಂಡು ಹೋಗಿ ಮೊಬೈಲ್ ನೋಡಲ್ಲ, ಅಥವಾ ಏನೂ ಮಾಡೋದಿಲ್ಲ. ಸೊ ಅದು ಒಂದು ಪವಿತ್ರವಾದ ಒಂದು ಜಾಗ. ಸೊ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕಾರ್ನರಲ್ಲಿ ನಿಮಗೆ ಕೂತ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೋ, ನೆಮ್ಮದಿ ಅನಿಸುತ್ತೋ, ಆ ಒಂದು ಜಾಗನ ಕಂಡುಕೊಳ್ಳಿ. ಅಲ್ಲಿ ನಿಮ್ಮ ವಿಮರ್ಶೆಗಳನ್ನು ನಡೆಸಿ, ಅಲ್ಲಿ ನಿಮ್ಮ ಮಾತುಕತೆಗಳನ್ನು ದೇವ್ರ ಜೊತೆ ಮಾತಾಡಿ, ಅಥವಾ ಏಂಜಲ್ಸ್ ಜೊತೆ ಮಾತಾಡಿ, ಅಥವಾ ನಿಮಗೆ ಯಾರನ್ನು ಕನೆಕ್ಟ್ ಆಗ್ತಿರೋ ಅವ್ರ ಜೊತೆ ಮಾತಾಡಿ. ಇಲ್ಲ ಅಂದರೆ ದಯವಿಟ್ಟು ಯಾವುದಾರ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಅದು ಧರ್ಮಸ್ಥಳ ಆಗಿರಬಹುದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರಬಹುದು, ಅಥವಾ ಎಲ್ಲೇ ಒಂದು ಆಗಿರಬಹುದು, ಶಿರಡಿ ಆಗಿರಬಹುದು, ಸಿಗಂದೂರು ಚೌಡೇಶ್ವರಿ ಆಗಿರಬಹುದು, ಕಟೀಲ್ ದುರ್ಗಾ ಪರಮೇಶ್ವರಿ ಆಗಿರಬಹುದು, ಅಥವಾ ನಿಮಗೆ ಎಲ್ಲಿ ಹೋಗಬೇಕು ಅನಿಸುತ್ತಲ್ಲ, ಯಾವ ದೇವಸ್ಥಾನ ನಿಮಗೆ ಚೆನ್ನಾಗಿ ಅನಿಸುತ್ತಲ್ಲ, ದಯವಿಟ್ಟು ಅಲ್ಲಿ ಹೋಗಿ ಬನ್ನಿ. ಬಿಕಾಸ್ ಅಲ್ಲಿಂದ ನಿಮಗೆ ಪವರ್ ಸಿಗುತ್ತೆ, ಅಲ್ಲಿಂದ ನಿಮ್ಮ ನೆಗೆಟಿವಿಟಿ ಹೋಗುತ್ತೆ. ಓಕೆ, ಆ್ಯಂಡ್ ನಿಮಗೆ ಡಿವೈನ್ ಜೊತೆ ಕನೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ಸಮಯದಲ್ಲಿ. ಈ ವಿಡಿಯೋ ನಿಮಗೆ ಯಾವಾಗ ಸಿಗುತ್ತೋ ಈ ಒಂದು ಸಮಯದಲ್ಲಿ ದೇವರಿಗೆ ಕನೆಕ್ಟ್ ಆಗೋದು ಒಂದೇ, ಆ್ಯಂಡ್ ನಿಮ್ಮ ಇಂಡಿಪೆಂಡೆನ್ಸ್ನ ನೋಡ್ಕೊಳ್ಳೋದು ಆ್ಯಂಡ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಓ ಮೈ ಗುಡ್ನೆಸ್, ಕನ್ಫರ್ಮೇಷನ್ ಸಿಗ್ತಾ ಇದೆ ಕಲೆಕ್ಟಿವ್. ಸೊ ನಾನು ಇಷ್ಟೊತ್ತು ನಿಮಗೆ ಯಾವುದಕ್ಕೆ ಪ್ರೇರಣೆ ಕೊಡ್ತಾ ಇದ್ನೋ, ಯಾವುದಕ್ಕೆ ನಾನು ನಿಮಗೆ ಇದೇ ಮಾಡಿ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ನೋ, ಕೆಲವೊಂದು ಸತಿ ಏನೋ ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಕೆಲವೊಂದು ರೂಪದಲ್ಲಿ ಬರ್ತಾನೆ. ಸೊ ಈ ರೀಡಿಂಗ್ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ಅದು ನಿಮ್ಮ ಭಾಗ್ಯ ಅನ್ಬೋದು. ಓಕೆ, ಆ್ಯಂಡ್ ದಯವಿಟ್ಟು ನಿಮಗೆ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ, ನೋವಾಗ್ತಾ ಇದೆ ಅಂದರೆ ನೀರು ಹತ್ರ ಕೂತ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾರ ಫಿಶ್ ಟ್ಯಾಂಕ್ ಇದ್ದರೆ ಅಲ್ಲಿ ಕೂತ್ಕೊಳ್ಳಿ, ಅಥವಾ ಎಲ್ಲೋ ಒಂದು ರೀತಿಯಲ್ಲಿ ನೀರು ಹರಿತಾ ಇರೋ ಕಡೆ ಕೂತ್ಕೊಳ್ಳಿ. ದಯವಿಟ್ಟು ಸಂಜೆ ಹೋಗಬೇಡಿ ನೀರು ಹತ್ರ. ಓಕೆ, ಆ್ಯಂಡ್ ಕೂತ್ಕೊಂಡಾಗ ಅಥವಾ ಆ ನೀರು ಜೊತೆ ನೀವು ಇಂಟರ್ಯಾಕ್ಟ್ ಆದಾಗ, ಅಂದರೆ ನೀರು ಜೊತೆ ನೀವು ಕೂತ್ಕೊಂಡು ಆಟ ಆಡಿದಾಗ, ಅಥವಾ ಆ ನೀರನ್ನು ಅಬ್ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಕಳೀತಿರಲ್ಲ, ನಿಮ್ಮ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ ಆ್ಯಂಡ್ ರೀಚಾರ್ಜ್ ಆಗುತ್ತೆ. ಸೊ ನಮ್ಮ ಫೋನನ್ನು ನಾವು ರೀಚಾರ್ಜ್ ಮಾಡಬೇಕು, ರೀಚಾರ್ಜ್ ಮಾಡಿಲ್ಲ ಅಂದರೆ ಫೋನ್ ಸತ್ತು ಹೋಗುತ್ತೆ, ದಟ್ ಈಸ್ ಡೆಡ್. ಓಕೆ, ಸೊ ಹಾಗೆ ನಾವು ನೆಗೆಟಿವ್ ತೊಗೊಂಡು ನಮ್ಮ ದೇಹದಲ್ಲಿ ಎಲ್ಲವೂ ಕೂಡ ನಾಶ ಆಗಿರುತ್ತೆ. ಸೊ ಅದನ್ನು ನಾವು ಸಕಾರಾತ್ಮಕ ಮಾಡಬೇಕು ಅಂದರೆ ನೀರಿನ ಕಡೆ ನಾವು ಕೂತ್ಕೊಬೇಕು. ಸೊ ಎಲ್ಲಿ ನೀರು ಹರಿತಾ ಇದೆಯೋ ಅಲ್ಲಿ ಕೂತ್ಕೊಳ್ಳಿ, ಖಂಡಿತ ನಿಮಗೆ ಏನೋ ಆ ಒಂದು ರಿಚಾರ್ಜ್ನೆಸ್ ಸಿಗುತ್ತೆ. ಓಕೆ, ಯು ಆರ್ ಅ ಚಾನಲ್ ಫಾರ್ ಡಿವೈನ್ ಹೀಲಿಂಗ್ ಪವರ್. ಸೊ ನಾನು ಈ ಒಂದು ರೀಡಿಂಗ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದು, ತುಂಬ ಜನ ಹೀಲಿಂಗ್ಸ್ನ ಕೊಡ್ತೀರಾ, ಬೇರೆ ಬೇರೆ ರೀತಿಯ ಹೀಲಿಂಗ್ಸ್ ಇರುತ್ತೆ. ಕೆಲವರು ಮಾತಲ್ಲಿ ಕೊಡ್ತೀರಾ, ಕೆಲವೊಂದು ಮಸಾಜಲ್ಲಿ ಕೊಡ್ತೀರಾ, ಕೆಲವೊಬ್ಬರು ಏನೋ ಒಂದು ಸಾಂತ್ವನದ ಮಾತಿನಿಂದ ಹೇಳ್ತೀರಾ, ಅಥವಾ ಏನೋ ಒಂದು ಕಥೆಯಿಂದ ಹೇಳ್ತೀರಾ, ಸಾಂಗಿಂದ ಹೇಳ್ತೀರಾ, ಮ್ಯೂಸಿಕ್ಕಿಂದ ಹೇಳ್ತೀರಾ, ನಿಮ್ಮ ಕ್ರಾಫ್ಟಿಂದ ತುಂಬ ಜನಕ್ಕೆ ಕನೆಕ್ಟ್ ಆಗ್ಬೋದು ನೀವು.
ನಿಮ್ಮ ಊಟದಿಂದ ಅಥವಾ ನೀವು ಏನೇ ಕರ್ತವ್ಯಗಳನ್ನು ಮಾಡ್ತಾ ಇದ್ದೀರೋ ಅದರಿಂದ ಬೇರೆಯವರಿಗೆ ಹೀಲಿಂಗ್ ಪವರ್ ಸಿಗ್ತಾ ಇದೆ ಅಂದರೆ ನೀವು ಎಷ್ಟು ಪವರ್ಫುಲ್ ಇರ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡಿ. ಓಕೆ, ಸೊ ನೀವು ಒಬ್ಬ ಡಿವೈನ್ ಚಾನಲ್ ಫಾರ್ ಅ ಡಿವೈನ್ ಹೀಲಿಂಗ್ ಪರ್ಪಸ್. ಓಕೆ, ಸೊ ನಿಮ್ಮ ಹೀಲಿಂಗ್ನ ದಯವಿಟ್ಟು ತುಂಬ ಚಿಕ್ಕದು ಅಂತ ತಗೊಬೇಡಿ ಆ್ಯಂಡ್ ಅದನ್ನು ಮುಂದೆ ನಡೆಸ್ಕೊಂಡು ಹೋಗಿ. ಒಂದು ಸಣ್ಣ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲರ ಲೈಫಲ್ಲೂ ಬರುತ್ತೆ. ಒಳ್ಳೆಯವ್ರನ್ನೂ ಗೋಳೈಕೊತಾರೆ, ಕೆಟ್ಟವ್ರನ್ನೂ ಗೋಳೈಕೊತಾರೆ. ಸೊ ಆ ಗೋಳೈಕೊಳ್ಳೋರು ಎಲ್ಲೋ ಒಂದು ಕಡೆ ಮೂಲೆಗೆ ಸೇರ್ಕೊತಾರೆ, ನೀವು ಮಾತ್ರ ಮೂಲೆಗೆ ಸೇರಬೇಡಿ. ಓಕೆ, ಅದನ್ನು ಇನ್ನೂ ಜಾಸ್ತಿ ಸ್ಟ್ರಾಂಗ್ ಮಾಡ್ತಾ ಹೋಗಿ. ಓಕೆ, ಸೊ ನಿಮ್ಮ ಹೀಲಿಂಗ್ ಪವರ್ನ ಬೇರೆಯವ್ರಿಗೂ ಕೊಡಿ ಅನ್ನೋದಿದೆ. ಆ್ಯಂಡ್ ಲಾಸ್ಟ್, ದೇವರು ಇಲ್ಲೇ ನಿಲ್ಲಿಸಿ ಅಂತ ಹೇಳಿದರು ಈ ಕಾರ್ಡ್ಸ್ನ. ಸೊ ಇಲ್ಲೇ ನಿಲ್ಲಿಸಿದೆ. ಆ್ಯಂಡ್ ಲಾಸ್ಟ್ ಕಾರ್ಡ್ ನೋಡಿ ಏನಕ್ಕೆ ನಿಲ್ಲಿಸು ಅಂತ ಹೇಳಿದರು ಅಂತ. ಸ್ಟಾಪ್ ವರಿಂಗ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ಆ್ಯಂಡ್ ನಿಮ್ಮ ರೀಡಿಂಗ್ ಸ್ಟಾರ್ಟಿಂಗಲ್ಲಿ ಬಂದಿರೋ ಕಾರ್ಡ್ ಕೂಡ ಅದೇ. Your worry is unnecessary. Focus on the thoughts of the outcome you desired. Release the feeling of regret, guilt or worry to your angels, and your angel is Mahalakshmi. Okay, so ತಾಯಿ ಲಕ್ಷ್ಮಿನ ನಿಮ್ಮ ಏಂಜಲ್ ಅನ್ಕೊತಿರೋ, ಗಣೇಶನ ಅನ್ಕೊತಿರೋ, ಯಾವ ದೇವರು ನಿಮಗೆ ಕನೆಕ್ಟ್ ಆಗ್ತಾರೋ ನನಗೆ ಗೊತ್ತಿಲ್ಲ. ನೀವೇನೇ ನೋವಿದ್ರು ಅವ್ರಿಗೆ ಕೊಟ್ಬಿಡಿ. ಆ್ಯಂಡ್ ಆಲ್ರೆಡಿ ಅವ್ರು ತೊಗೋಬಿಟ್ಟಿದ್ದಾರೆ ಆ್ಯಂಡ್ ನಿಮಗೆ ಬ್ರೈಟ್ ಫ್ಯೂಚರ್ನ ಕೊಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್ ಕಲೆಕ್ಟಿವ್. ಸೊ ಸ್ಟಾಪ್ ವರಿಂಗ್ ಅಂದರೆ ಯೋಚನೆ ಮಾಡೋದನ್ನು ನಿಲ್ಲಿಸಿ. ಓಕೆ, ಚಿಂತೆ ಮಾಡೋದನ್ನು ನಿಲ್ಲಿಸಿ. ಯೋಚನೆಯೂ ಅಲ್ಲ, ಚಿಂತೆ. ಓಕೆ, ಚಿಂತೆ ಡ್ಯಾಶ್ಗೆ ಸಮಾನ. ಓಕೆ, ಚಿಂತೆ ಚಿತೆಗೆ ಸಮಾನ. ಓಕೆ, ತುಂಬ ಜನಕ್ಕೆ ಮೇ ಬಿ ಪ್ರಾಬಬಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇರುತ್ತೆ. ತುಂಬ ಜನ ನಿಮ್ಮನ್ನು ಫೈನಾನ್ಷಿಯಲಿ ನಿಮಗೆ ಹೆಲ್ಪ್ ಬೇಕಾದಾಗ ಪ್ರಾಬಬಲಿ ಅವ್ರು ನಿಮ್ಮ ಹೆಲ್ಪನ್ನು ನಿರಾಕರಿಸಿರ್ಬೋದು ಅಥವಾ ನಿಮ್ಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳಿರ್ಬೋದು. ಸೊ ಖಂಡಿತ ನಿಮಗೆ ಹೆಲ್ಪ್ ಸಿಗ್ತಾ ಇದೆ. ಅಥವಾ ಒಬ್ಬ ಹೊಸ ಪರ್ಸನ್ ಮೇ ಬಿ ನಿಮ್ಮ ಲೈಫಲ್ಲಿ ತುಂಬ ಒಂದು ರೀತಿಯಲ್ಲಿ ಕ್ಷಣಿಕವಾಗಿ ಹೋಗಿರ್ಬೋದು. ಸೊ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಈ ಪರ್ಸನ್ ಮತ್ತೆ ನಿಮ್ಮನ್ನು ರೀಕನೆಕ್ಟ್ ಆಗ್ತಾ ಇದ್ದಾರೆ ಆ್ಯಂಡ್ ಆ ಹೆಲ್ಪನ್ನು ನೀವು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಆ ಕನೆಕ್ಷನ್ನ ಅಕ್ಸೆಪ್ಟ್ ಮಾಡಬಹುದು, ಬಟ್ ನಾಟ್ ಡೀಪ್. ಓಕೆ, ಡೀಪಾಗಿ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಕಡೆ ಇನ್ನೊಂದು ಕನೆಕ್ಷನ್ ಕೂಡ ಬರ್ತಾ ಇದೆ. ಮೇ ಬಿ ಪ್ರಾಬಬಲಿ ಎರಡೆರಡು ಕನೆಕ್ಷನ್ಸ್ ಬರ್ತಾ ಇದೆ. ಒಂದು ಕನೆಕ್ಷನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಒಂದು ಪಾಸ್ಟ್ ಕನೆಕ್ಷನ್ನು ಕೂಡ ಇಲ್ಲಿ ನಿಮಗೆ ಚಾನ್ಸ್ ಕೊಡಬೇಕು ಅಂತ ಇದ್ದೀರಾ. ಓಕೆ, ಸೊ ಬೆಟರ್ ಈಸ್ ಪಾಸ್ಟ್ ಕನೆಕ್ಷನ್ ಅನ್ಲೆಸ್ ಅಂಟಿಲ್ ನಿಮಗೆ ಗೊತ್ತಿದೆ ಈ ಪರ್ಸನ್ ತಪ್ಪಿಲ್ಲ ಅಂತ ಅಂದರೆ ಮಾತ್ರ ಒಂದು ಚಾನ್ಸ್ ಕೊಡೋ ಫುಲ್ ಪಾಸಿಬಿಲಿಟೀಸ್ ಇದೆ. ಸಪೋಸ್ ನಿಮಗೆ ಅನಿಸ್ತಾ ಇದೆ ಇವರು ಬೇಕಂತ ನಿಮಗೆ ಬಿಟ್ಟು ಹೋದರು, ನೋವು ಕೊಟ್ಟೆ ಬಿಟ್ಟು ಹೋದರು ಅಂದರೆ ಖಂಡಿತ ನೀವು ಅವ್ರನ್ನ ವಾಪಸ್ ತೊಗೋಬೇಕು ಅನ್ನೋದೇನೂ ಇಲ್ಲ. ಬಟ್ ನನಗಿಲ್ಲಿ ಸ್ಟ್ರಾಂಗಾಗಿ ನಿಮಗೆ ಹೆಲ್ಪ್ ಸಿಗ್ತಾ ಇದೆ ಅನ್ನೋದನ್ನು ನಾನು ಇಲ್ಲಿ ಹೇಳಬಲ್ಲೆ. ಓಕೆ, ಸ್ಟ್ರಾಂಗಾಗಿ ಹೆಲ್ಪ್ ಸಿಗ್ತಾ ಇದೆ ಆ್ಯಂಡ್ ಹೆಲ್ಪಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ಓಕೆ, ಎಸ್, ಯಾರೋ ನಿಮ್ಮನ್ನು ಯಾವುದೋ ಒಂದು ಥರ್ಡ್ ಪಾರ್ಟಿಗೋಸ್ಕರ ಬಿಟ್ಟು ಹೋಗಿರಬಹುದು. ಓಕೆ, ಆ್ಯಂಡ್ ತುಂಬ ಜನ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಕಲೆಕ್ಟಿವ್ಸ್. ಸೊ ಹುಷಾರಾಗಿ ಚಾಯ್ಸಸ್ನ ಮಾಡ್ಕೊಳ್ಳಿ ಅಥವಾ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ಗೈಡೆನ್ಸ್ ತಗೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆ ಪ್ರೀತಿಯಲ್ಲಿದ್ದರು, ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲಿ ಹಾಕಿದ್ರು, ನಿಮ್ಮನ್ನು ಬಿಟ್ಟು ಹೋದರು ಆ್ಯಂಡ್ ಮತ್ತೆ ನಿಮ್ಮನ್ನು ಈ ಪರ್ಸನ್ ಚಾನ್ಸ್ ಕೇಳಕ್ಕೆ ಬರ್ತಾ ಇದ್ದಾರೋ ಅಥವಾ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇದ್ದಾರೋ, ಇಫ್ ಇಟ್ ಆಲ್ ಇಟ್ ಈಸ್ ಅ ಚಾನ್ಸ್, ಯೋಚನೆ ಮಾಡಿ. ಓಕೆ, ಎಕ್ಸೆಪ್ಟ್ ಎಕ್ದಮ್ ಮಾಡ್ಕೊಬೇಡಿ. ಬಿಕಾಸ್ ಪ್ರಾಬಲಿ ಮತ್ತೆ ಈ ಪರ್ಸನ್
ಅವರ ಕೆಲಸ ಆದಮೇಲೆ ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಬಿಕಾಸ್ ಆಲ್ರೆಡಿ ಈ ಪರ್ಸನ್ ಇನ್ನೊಂದು ಥರ್ಡ್ ಪಾರ್ಟಿನ ಇಟ್ಕೊಂಡಿದೆ ಪಕ್ಕದಲ್ಲಿ. ಓಕೆ, ಸೊ ಇಲ್ಲಿ ನನಗೆ ಒಂದು ಸಾಂಗ್ ನೆನಪಾಗ್ತಾ ಇದೆ, ಬಟ್ ಎಲ್ಲಿ ಸ್ಟ್ರೈಕ್ ಬರುತ್ತೆ ಅನ್ನೋದು ಭಯ ಅಷ್ಟೇ. ಓಕೆ, ಓಕೆ, ಇಟ್ಸ್ ಅ ಡಿಸ್ಕ್ಲೈಮರ್. ಓಕೆ, ಆ್ಯಂಡ್ ಎಸ್, ಹುಷಾರಾಗಿ ಹ್ಯಾಂಡಲ್ ಮಾಡಿ ಅಷ್ಟೇ. ಮೈ ಗುಡ್ನೆಸ್, 2 ಚಾಯ್ಸಸ್ನ ಮಾಡಿದ್ರಿ. 2 ಚಾಯ್ಸಸ್ಸಿಂದನೂ ನಿಮಗೆ ಮೋಸಗಳಾಗಿದೆ. ಆ್ಯಂಡ್ ಪ್ರಾಬಬಲಿ ನಿಮಗೆ ಆ ಮೋಸ ತಗೊಳ್ಳೋ ಶಕ್ತಿನೂ ಇವಾಗ ನಿಮಗಿಲ್ಲ. ಆ್ಯಂಡ್ ಯು ನೋ ವಾಟ್, ಕನ್ಫರ್ಮೇಷನ್ 10 10 10. ಬಟ್ ಈ ಮೋಸ ನಡೆದಿರ್ಬೋದು, ಬಟ್ ನೀವೊಂದು ಒಳ್ಳೆ ಜೀವನನ ಮುಂದೊಂದು ದಿನ ನಡೆಸ್ತೀರಾ. ನಿಮ್ಮದೇ ಆದ ಒಂದು ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತಾರೆ, ಆ್ಯಂಡ್ ನೀವು ತುಂಬ ಚೆನ್ನಾಗಿರ್ತೀರ ಅನ್ನೋದಿದೆ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಸ್ಟ್ರಾಂಗ್ ಆಗಬೇಕು, ಎಂಪ್ರರ್ ಥರ. ಓಕೆ, ಎಸ್, ನೀವು ಸ್ಟ್ರಾಂಗ್ ಆಗಬೇಕು. ನೀವು ಯಾವುದಕ್ಕೂ ಕಾಯಬಾರ್ದು. ಒಂದು ಸತಿ ನೀವು ಏನೋ ಗಾಯನ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಪದೇ ಪದೇ ಅದ್ರ ಮೇಲೆ ಗಾಯ ಮಾಡ್ಕೊತಾ ಇದ್ದೀರಾ, ಅಥವಾ ಯಾರಿಂದನೂ ನೀವು ಚೂರಿ ಹಾಕಿಸ್ಕೊಂಡಿದ್ದೀರಾ, ಮೋಸ ಆಗಿದೆ ನಿಮಗೆ ಅಂದರೆ 10 ಇಸ್ ದ ಎಂಡಿಂಗ್. ಆ 10 ಎಂಡಿಂಗ್ ಆದರೂ ಕೂಡ ನೀವು ಆ ಪರ್ಸನಿಗೆ ಅಥವಾ ಆ ವ್ಯಕ್ತಿಗೆ ಚಾನ್ಸ್ ಕೊಡೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಸೊ ನೀವು ತುಂಬ ಸ್ಟ್ರಾಂಗ್ ನಿರ್ಧಾರಗಳನ್ನು ತಗೊಬೇಕಾಗಿದೆ. ಆ್ಯಂಡ್ ಪಾಸಿಬಲಿ ನೋವುಗಳು ಆಗೇ ಆಗುತ್ತೆ, ಆ್ಯಂಡ್ ಅದರಿಂದ ನಿಮಗೆ ಪಾಠ ಸಿಗುತ್ತೆ ಅನ್ನೋದಿದೆ. ಅದನ್ನು ತಪ್ಸೋಕ್ಕಾಗಲ್ಲ ಅನಿಸ್ತಾ ಇದೆ ಇಲ್ಲಿ. ಓಕೆ, ಮೇ ಬಿ ನೀವು ಆ ನೋವನ್ನು ತಿಂದರೆ ಮಾತ್ರ ಪಾಠಗಳನ್ನು ನೀವು ಕಲಿತೀರಾ, ಅಥವಾ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡಿ ಹೋಗಿರೋರು ಯುನೋ ಪ್ರಾಬಬಲಿ ಅವರು ಮೋಸನ ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ಎಸ್, ಅವರು ಪಾಸಿಬಲಿ ಮೋಸನ ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ಈಗ ಅವರಿಗೆ ಅವರ ಮೋಸದ ಒಂದು ಸಣ್ಣ ಟೇಸ್ಟ್ ಸಿಗ್ತಾ ಇದೆ. ಓಕೆ, ತುಂಬ ಜನ ಒಬ್ಬ ಪರ್ಸನ್ಗೋಸ್ಕರ ಇಲ್ಲಿ ತುಂಬ ಸ್ಟಕ್ ಇದ್ದೀರಾ, ಇಡಬೇಡಿ. ಓಕೆ, ಈ ಪರ್ಸನ್ ಥರ್ಡ್ ಪಾರ್ಟಿ, ಫೋರ್ತ್ ಪಾರ್ಟಿ, ಫಿಫ್ತ್ ಪಾರ್ಟಿ, ಎಷ್ಟು ಪಾರ್ಟಿಗಳಿದೆಯೋ ನನಗೂ ಗೊತ್ತಿಲ್ಲ. ಬಟ್ ಪ್ರಾಬಬಲಿ ಈ ಪರ್ಸನಿಗೆ ಮೋಸ ಆಗಬೇಕು. ಆ್ಯಂಡ್ ಮೋಸ ಆದಮೇಲೆ ಈ ಮೈಟ್ ಬಿ ಈ ಪರ್ಸನ್ ತುಂಬ ಹುಷಾರಾಗಿಬಿಡ್ತಾರೆ. ಆ್ಯಂಡ್ ಅವ್ರು ನಿಮ್ಮನ್ನು ಯಾವತ್ತೂ ಕೂಡ ಏನೋ ಬೆಲೆ ಕೊಡಲ್ಲ. ಸೊ ನೀವು ಇದರಿಂದ ಮೂವ್ ಆನ್ ಆಗಿ, ಬಿಕಾಸ್ ನಿಮ್ಮ ಲೈಫಲ್ಲಿ 10 ಆಫ್ ಕಪ್ಸ್ ಇದೆ. ಓಕೆ, ಈ ಪರ್ಸನ್ ನಿಮಗೆ ಕಂಪ್ಲೀಟಾಗಿ ಗೊತ್ತು ಅಂತ ಬರ್ತಾ ಇದೆ. ಓಕೆ, ಸೊ ಈ ಪರ್ಸನ್ ಏನು ಮಾಡಿದ್ರು, ನಿಮಗೋಸ್ಕರ ಏನು ಮಾಡಿದ್ರು, ಅವ್ರಿಗೋಸ್ಕರ ಅವ್ರು ನಿಮ್ಮ ಹತ್ರ ಏನು ಮಾಡಿಸ್ಕೊಂಡ್ರು ಅನ್ನೋದೆಲ್ಲ ಗೊತ್ತಿದೆ ನಿಮಗೆ. ಓನ್ಲಿ ಥಿಂಗ್ ಈಸ್ ಇದನ್ನು ಇಲ್ಲೇ ಕಂಪ್ಲೀಟ್ ಮಾಡಿ. ಸೊ ಸಾರಿ, ಕಾರ್ಡ್ಸ್ ಕೆಳಗೆ ಬಿದ್ದಿತ್ತು. ಎಂಪ್ರರ್ ಆಯಿತು, ಇವಾಗ ಎಂಪ್ರೆಸ್.
ಮೇ ಬಿ ಪರ್ಸನ್ ಯುನೋ ಬೇರೆಯವರಿಗೆ ಚಾನ್ಸ್ ಕೊಡೋದ್ರಲ್ಲೇ ಇರ್ತಾರೆ. ಹೊಸ ಹೊಸ ಪ್ರೀತಿ ಅವ್ರಿಗೆ ಬೇಕು ಅವ್ರ ಲೈಫಲ್ಲಿ. ಆ್ಯಂಡ್ ನಿಮಗೆ ಆ್ಯಸ್ ಇಫ್ ಯಾವುದು ಎಮೋಷನ್ಸೇ ಇಲ್ಲ ಅನ್ನೋ ಥರ ತೋರಿಸ್ತಾ ಇರ್ತಾರೆ. ಓಕೆ, ಆ್ಯಂಡ್ ಸೆಕೆಂಡ್ ಟೈಮ್ ಎಂಪ್ರೆಸ್ ಕಾರ್ಡ್ ಬಂದಿರೋದು. ಸೊ ಈ ಕಾರ್ಡಲ್ಲೂ ಎಂಪ್ರೆಸ್ ಕಾರ್ಡ್ ಬಂದಿತ್ತು. ಓಕೆ, ಈ ಮನುಷ್ಯನ ಯಾವತ್ತೂ ಒಪ್ಕೊಬೇಡಿ. ಸತ್ಯ ಗೊತ್ತಾದ ಮೇಲೇನು ಯಾರಿಗೋ ಒಂದು ಥರ್ಡ್ ಚಾನ್ಸು, ಫೋರ್ತ್ ಚಾನ್ಸ್ಗಳನ್ನು ಕೊಡೋಕ್ಕೆ ಹೋಗಬೇಡಿ. ಬಿಕಾಸ್ ಆಲ್ರೆಡಿ ಚಾನ್ಸ್ ಕೊಟ್ಟು ಸಾಕಷ್ಟು ಬೆನ್ನಿಗೆ ಚೂರಿ ಹಾಕಿಸ್ಕೊಂಡಿದ್ದೀರಾ. ಈಗ ನೋ. ಓಕೆ, ಸೊ ನಿಮ್ಮ ಲೈಫಲ್ಲೂ ಹ್ಯಾಪಿ ಮ್ಯಾರಿಡ್ ಲೈಫ್ ಇದೆ. ಮ್ಯಾರೇಜ್ ಆಗೋ ಸಾಧ್ಯತೆಗಳಿದೆ ತುಂಬ ಜನಕ್ಕೆ. ಇಲ್ಲಿ ದಯವಿಟ್ಟು ಅಳಬೇಡಿ, ನೋವು ಮಾಡ್ಕೊಬೇಡಿ. ಖಂಡಿತ ಯುನೋ ನಿಮ್ಮ ಲೈಫ್ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಲೈಫಿನ ಪರ್ಸ್ಪೆಕ್ಟಿವ್ನ ಬದಲಾಯಿಸ್ಕೊಳ್ಳಿ. ಓ ಮೈ ಗುಡ್ನೆಸ್, ಸನ್ ಕಾರ್ಡ್, ಬ್ರೈಟ್ ಫ್ಯೂಚರ್, ಬ್ರೈಟ್ ಫ್ಯೂಚರ್. ಓಕೆ, ಸೊ ಖಂಡಿತ ಈ ಮೋಸಗಳು ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಸ್ವಲ್ಪ ಡಿಫ್ರೆಂಟಾಗಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೋಸಗಳಿಂದ ಹೊರಗೆ ಬನ್ನಿ. ಓಕೆ, ಆ ಮೋಸಗಳ ಬಗ್ಗೆ ನಿಮಗೂ ಗೊತ್ತಾಗುತ್ತೆ ಅನ್ನೋದಿದೆ. ಓಕೆ, ಸಡನ್ನಾಗಿ ನಿಮ್ಮ ಲೈಫ್ ಶಿಫ್ಟ್ ಆಗುತ್ತೆ. ಆ್ಯಂಡ್ ಸಡನ್ನಾಗಿ ಏನೋ ನೀವು ಇದರಿಂದ ಹೊರಗೆ ಬರೋದನ್ನು ಪ್ರಯತ್ನಿಸ್ತೀರಾ, ಮಾಡ್ತೀರಾ ಕೂಡ ಅನ್ನೋದಿದೆ. ವಾಟ್ ಈಸ್ ದ ಕಲೆಕ್ಟಿವ್ ಆ್ಯಕ್ಷನ್? ಕಲೆಕ್ಟಿವ್ ಆ್ಯಕ್ಷನ್ ಏನಿದೆ? 10 ಆಫ್ ಪೆಂಟಿಕಲ್ಸ್. 10 ತುಂಬ ಬಂದಿದೆ, 10, 9 ತುಂಬ ಬಂದಿದೆ, 3 ತುಂಬ ಬಂದಿದೆ. ಓಕೆ, ಫ್ರೀ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ. ಯಾವುದೋ ಒಂದು ಲೈಫಲ್ಲಿ, ಯಾರ್ದೋ ಬೇರೆಯವ್ರ ಲೈಫಲ್ಲಿ ಸ್ಟಕ್ ಇದ್ದೀರಾ, ಅದರಿಂದ ಹೊರಗೆ ಬನ್ನಿ. ಈಗ ನಿಮ್ಮ ಲೈಫನ್ನು ನೀವೇ ಕಂಟ್ರೋಲಲ್ಲಿ ತೊಗೊಬೇಕು. ಯಾರೋ ಒಬ್ಬರು ನಿಮ್ಮ ಪ್ರೀತಿಯಲ್ಲಿ ಮೋಸ ಕೊಟ್ಟಿದ್ದಾರೆ ಅಂದಿದ ತಕ್ಷಣ ಪ್ರೀತಿ ಮೇಲೆ ಭರವಸೆನ ಕಳ್ಕೊಬೇಡಿ. ಓಕೆ, ಸೊ ತುಂಬ ಜನ ನಿಸ್ವಾರ್ಥ ಪ್ರೀತಿ ಕೊಡೋಕ್ಕೂ ಇರ್ತಾರೆ. ಫೈನಾನ್ಸಸ್, ಕೆರಿಯರ್ ಅಫೆಕ್ಟ್ ಆಗ್ತಾ ಇದೆ ಆ್ಯಂಡ್ ಆ ಅಫೆಕ್ಟ್ ನಿಮ್ಮ ಪ್ರೀತಿಯಲ್ಲೂ ಅದು ಕಾಣಿಸ್ತಾ ಇದೆ. ಓಕೆ, ಅಥವಾ ಮೇ ಬಿ ಪ್ರಾಬಬಲಿ ಪರ್ಸನ್ ದುಡ್ಡುಗೋಸ್ಕರ ಅಥವಾ ಕೆರಿಯರ್ಗೋಸ್ಕರ ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಡಿಸೈಡ್ ಮಾಡಿ ತುಂಬ ಬೇಗ ಯಾರನ್ನು ನಿಮ್ಮ ಲೈಫನ್ನು ಕರ್ಕೊಳ್ತಾ ಇದ್ದೀರೋ ಆ ಪರ್ಸನ್ ಕರೆಕ್ಟ್ ಇದ್ದಾರಾ. ಮೇ ಬಿ ತುಂಬ ಜನ ಅಫರ್ಮೇಷನ್ಸ್ನ ಮಾಡ್ತಾ ಇದ್ದೀರಾ. ಸಾರಿ, ಇವರೇ ಸಿಗಬೇಕು, ಇವರೇ ಬೇಕು ನನ್ನ ಲೈಫಲ್ಲಿ ಅಂತ. ಬಟ್ ಆ ಪರ್ಸನ್ ಕರೆಕ್ಟಾ? ಅವ್ರು ನಿಮ್ಮ ಸೋಲ್ಮೇಟೇನಾ? ತುಂಬ ಜನ ಸೋಲ್ಮೇಟ್ ಸಿಗ್ತಾರೆ, ರೈಟ್? ತುಂಬ ಜನ ಸಿಗ್ತಾರೆ. ಬಟ್ ಆದರೆ ಯಾರು ನಮಗೆ ಸರಿ ಅಥವಾ ಯಾರು ನಮಗೆ ಬೆಂಬಲವಾಗಿ ನಿಲ್ತಾರೆ, ಯಾರು ನಮಗೆ ಸರಿ ತಪ್ಪನ್ನು ತಿಳಿಸ್ತಾರೋ, ಯಾರು ನಮ್ಮ ತಪ್ಪಲ್ಲೂ ಕೂಡ ನಮ್ಮ ಜೊತೆ ನಿಂತ್ಕೊಂಡು ತಿದ್ದಿ ನಮ್ಮನ್ನು ಕೈ ಹಿಡಿಯುತ್ತಾರೋ ಅದು ಮುಖ್ಯ ಆಗುತ್ತೆ. ಓಕೆ, ಅವ್ರ ಜೊತೆ ಇದ್ದಾರೋ ಇಲ್ವೋ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಸಪ್ರೇಷನ್ ಕಾಯ್ತಾ ಇದೆ. ಮೇ ಬಿ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಸಪ್ರೇಷನ್ಸ್ ಕೂಡ ಇಲ್ಲಿ ನಡೆಯುತ್ತೆ. ಬಟ್ ಆ ಸಪ್ರೇಷನ್ ಏನಕ್ಕೆ ಆಯಿತು ಅಥವಾ ಅದರಲ್ಲಿ ತಪ್ಪೇನಿದೆ? ನಿಮ್ಮ ತಪ್ಪಿದೆಯಾ, ಅವ್ರ ತಪ್ಪಿದೆಯಾ? ಆ ಸಪ್ರೇಷನಲ್ಲಿ ದಯವಿಟ್ಟು ಅದನ್ನು ನೋಡಿ ಅನ್ನೋದಿದೆ. ಓಕೆ, ನಿಮ್ಮ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಮೇ ಬಿ ತುಂಬ ಜನಕ್ಕೆ ಇಲ್ಲಿ ರೀಕನ್ಸಿಲಿಯೇಷನ್ ಇದೆ. ಬಟ್ ಈ ರೀಕನ್ಸಿಲಿಯೇಷನ್ ಬೇಕಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಇದೆ. ತುಂಬ ಜನಕ್ಕೆ ತುಂಬ ಏನೋ ಮೈಟ್ ಬಿ ಎಂಗೇಜ್ಮೆಂಟ್ ಆಗಿ ಬ್ರೇಕಪ್ ಆಗಿರಬಹುದು, ಮದುವೆ ಮಾತುಕತೆ ಆಗಿ ಸಪ್ರೇಷನ್ಸ್ ಆಗಿರಬಹುದು, ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವುದೋ ಒಂದು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಸಪ್ರೇಷನ್ಸ್ ಆಗಿರ್ಬೋದು. ಮೇ ಬಿ ಈ ಪರ್ಸನ್ ಮದುವೆಗೂ ಮುಂಚೆ ನಿಮಗೆ ಏನೋ ಒಂದು ಅಹಿತಕರವಾದ ಒಂದು ಆಫರ್ ಕೊಟ್ಟಿರ್ಬೋದು, ಅದಕ್ಕೆ ನೀವು ನೆಗ್ಲೆಕ್ಟ್ ಮಾಡಿರ್ಬೋದು ಆ್ಯಂಡ್ ಅವ್ರನ್ನ ರಿಜೆಕ್ಟ್ ಮಾಡಿರ್ಬೋದು. ಸೊ
ರೀಕನ್ಸಿಲೇಷನ್ ಖಂಡಿತ ಇದೆ. ಪ್ರಾಬಲಿ ಈ ಪರ್ಸನ್ ನಿಮ್ಮನ್ನು ನಿಮ್ಮ ಫ್ರೆಂಡ್ಸ್ ಥ್ರೂ ಅಥವಾ ಬೇರೆಯವ್ರ ಥ್ರೂ ನಿಮ್ಮನ್ನು ರೀಕನ್ಸೈಲ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಬಟ್ ವಾಟ್ ಗಾಡ್ ಇಸ್ ಟೆಲ್ಲಿಂಗ್ ಯು ಆರ್ ಲವಬಲ್. ಅಂದರೆ ದೇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮನ್ನು ಯಾರೇ ಆಗಲಿ ಕಣ್ಣು ಮುಚ್ಕೊಂಡು ಪ್ರೀತಿಸ್ಬೋದು. ಯಾರೋ ಒಬ್ಬ ಪರ್ಸನ್ ನಿಮ್ಮನ್ನು ವರ್ತ್ ನೋಡಲ್ವೋ ಅಥವಾ ನಿಮ್ಮಲ್ಲಿ ಏನೂ ಕಿಮ್ಮತ್ತು ನೋಡಲ್ವೋ, ಯಾಕೆ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತೀರಾ? ನಿಮ್ಮ ಕಿಮ್ಮತ್ತು ಎಲ್ಲಿದೆ ಅನ್ನೋದನ್ನು ನೋಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾರೋ ಒಬ್ಬರು ಇಲ್ಲಿ ಮೇ ಬಿ ಮಕ್ಕಳಿದ್ದಾರೆ ನಿಮ್ಮ ಲೈಫಲ್ಲಿ, ಆ್ಯಂಡ್ ಥರ್ಡ್ ಪಾರ್ಟಿಗೋಸ್ಕರ ಏನೋ ಎಲ್ಲೋ ಒಂದು ಕಡೆ ಮಕ್ಕಳನ್ನ ಬಿಟ್ಟು ಅಥವಾ ಒಂದು ಪಾರ್ಟ್ನರ್ನ ಬಿಟ್ಟು ಪ್ರಾಬಲಿ ನಿಮ್ಮ ಕಡೆ ಬರ್ಬೋದು. ಆ್ಯಂಡ್ ಈ ಪರ್ಸನ್ ಜೊತೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಇರ್ಬೋದು. ಸೊ ಏನೇ ನಿಮಗೆ ಈ ಸಿಚುವೇಷನಲ್ಲಿ ಗೊಂದಲ ಆಗ್ತಾಯಿದ್ರು, ದಯವಿಟ್ಟು ಅದನ್ನು ಬಿಟ್ಬಿಡಿ. ಯಾಕಂದರೆ ಅದು ತಾನಾಗೇ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಈ ಪರ್ಸನಿಗೆ ಟ್ರಸ್ಟ್ ಇಶ್ಯೂಸ್ ಇದೆ. ಚಿಕ್ಕವರಿಂದಾನು ಈ ಪರ್ಸನಿಗೆ ಪ್ರೀತಿ ಮಾಡಬೇಕಾ, ಪ್ರೀತಿನ ನಂಬಬೇಕಾ ಅನ್ನೋದಿದೆ. ಬಟ್ ಹೋಗ್ತಾ ಹೋಗ್ತಾ ಈ ಪರ್ಸನಿಗೆ ಪ್ರೀತಿ ಬಗ್ಗೆ ಗೊತ್ತಾಗುತ್ತೆ ಆ್ಯಂಡ್ ಸಂಬಂಧಗಳ ಬಗ್ಗೆ ಗೊತ್ತಾಗುತ್ತೆ. ಅದು ಆ ಪರ್ಸನ್ ನೀವಿದ್ರೂ ಕೂಡ. ಮೇ ಬಿ ನಿಮಗೆ ಈ ಪರ್ಸನ್ ಏನಂದರೆ ಇದು ನೀವೂ ಆಗಿರಬಹುದು ಅಥವಾ ನಿಮ್ಮ ಪರ್ಸನ್ ಆಗಿರಬಹುದು. ಮದುವೆ ಆಗಿ ಇನ್ನೊಬ್ರನ್ನ ಚಾನ್ಸ್ ಕೊಡೋಕ್ಕೆ ಹೋಗ್ತಾ ಇದ್ದೀರಾ. ಆ್ಯಂಡ್ ಪ್ರಾಬಬಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೇ ಬಿ ನಿಮಗೆ ಅವ್ರ ಜೊತೆ ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಇರ್ಬೋದು. ಅದಕ್ಕೋಸ್ಕರ ನೀವು ಜೊತೆಗಿದ್ದೀರಾ ಅಥವಾ ಅವ್ರನ್ನ ಅಟ್ರಾಕ್ಷನ್ ನಿಮಗೆ ಬಹಳ ಇದೆ ಆ್ಯಂಡ್ ನಿಮ್ಗೆ ಅನಿಸುತ್ತೆ ಇದು ಟ್ರೂ ಲವ್ ಅಂತ. ಬಟ್ ನೋ, ಇಲ್ಲಿ ಡಿಸೆಪ್ಷನ್ ಕಾರ್ಡ್ ಇದೆ. someone is wearing a false mask in this relationship. ಮೇ ಬಿ ಪ್ರಾಬಬಲಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಯಾರನ್ನೋ ಚಾಯ್ಸ್ ಮಾಡ್ಕೊಂಡು ಜೀವನ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ 1 ವರ್ಷ 2 ವರ್ಷ 10 ವರ್ಷ ಮ್ಯಾಕ್ಸಿಮಮ್ ಅಷ್ಟೆ. ಅಗೇನ್ ಬಾಟಮ್ ಆಫ್ ದ ಡೆಕ್, ಕೋಡಿಪೆಂಡೆನ್ಸಿ. ಲೈಫ್ ಲಾಂಗು ಒಂದೊಳ್ಳೆ ಪವಿತ್ರವಾದ ಸಂಬಂಧನ ಬಿಟ್ಟು ಯಾವುದೋ ಸಂಬಂಧನ ಮಹತ್ವ ಕೊಟ್ಕೊಂಡು ಜೀವನ ಪೂರ್ತಿ ಆ ಲೇಮ್ ಪ್ಲೇಟ್ನ ಹಾಕ್ಕೊಂಡು ತಿರ್ಗಾಡಬೇಕಾಗತ್ತೆ. ಸಮನ್ ಇಸ್ ಸ್ಟಬ್ಬನ್. ಅವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ, ಹೆಂಡತಿ ಜೊತೆ ಅಥವಾ ಮಕ್ಕಳ ಜೊತೆ ಅವರಿಗೆ ಸರಿಯಾಗಿ ಅಥವಾ ಪ್ರೀತಿ ಸಿಗ್ತಾ ಇಲ್ಲ ಅಥವಾ ಏನೋ ಒಂದು. ಬಟ್ ಇಲ್ಲಿ ನನಗೆ ತುಂಬ ಪ್ರೀತಿ ಸಿಗ್ತಾ ಇದೆ. ಬಟ್ ಡೋಂಟ್ ನೋ, ಟ್ರೂ ಫೀಲಿಂಗ್ಸ್ ಇಲ್ಲವೇ ಇಲ್ಲ. ನಿಮ್ಮ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ ಅಥವಾ ಆ ಪರ್ಸನ್. ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ನ ಹೀಲ್ ಮಾಡ್ಕೊಳ್ಳಿ. ಓಕೆ, ಏನೇ ಆಗಿರ್ಬೋದು, ಅಟ್ರಾಕ್ಷನ್ಸ್ ಇರ್ಬೋದು ಅಥವಾ ಏನೇ ಇರಬಹುದು, ನೀವು ಒಬ್ರೊಬ್ರ ಜೊತೆ ಟೈಮ್ನ ತುಂಬ ಸ್ಪೆಂಡ್ ಮಾಡಿರಬಹುದು ಅಥವಾ ಏನೇ ಆದ್ರೂ ಅದನ್ನು ರಿಲೀಸ್ ಮಾಡಿ ಹೀಲ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರೆಸೆಂಟ್ ಮೂಮೆಂಟಲ್ಲಿ ಅದನ್ನು ಏನು ಸರಿ ಮಾಡ್ಕೊಬೇಕು ಅದ್ರ ಕಡೆ ಗಮನ ಕೊಡಿ, ರಾದರ್ ಆ ನೋವಿನ ಮೇಲೆ ಫೋಕಸ್ ಮಾಡೋಕ್ಕಿಂತ. ಸ್ಟಾಪ್. ಒನ್ ಫೈನಲ್ ಕಾರ್ಡ್, ಏಂಜಲ್ ಕಾರ್ಡ್. ತುಂಬ ಏಂಜಲ್ಸ್ ಅಂತ ಹೇಳ್ತಾ ಇದ್ದೆ. ಸೊ ಏಂಜಲ್ಸ್ ಗೈಡೆನ್ಸ್ನ ತೊಗೊಂಬಿಡೋಣ. ಸೊ ಕಲೆಕ್ಟಿವಿಗೆ ಏಂಜಲ್ ಗೈಡೆನ್ಸ್ ಏನಿದೆ? ವಿಘ್ನೇಶ್ವರ ಏಂಜಲ್ಸ್, ಯೂನಿವರ್ಸ್, ಆರ್ಕೇಂಜಲ್ ಮೈಕಲ್, ಪ್ಲೀಸ್ ಕಮ್ ಥ್ರೂ. ಕಲೆಕ್ಟಿವಿಗೆ ಗೈಡೆನ್ಸ್ ಏನಿದೆ? ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್. ಗ್ರೀನ್ ತಾರಾಮ. ಯಾವ ತಾಯಿನ ನೀವು ಇಷ್ಟಪಡ್ತೀರೋ ಆ ತಾಯಿ, ಯಾವ ದೇವ್ರನ್ನ ಇಷ್ಟಪಡ್ತೀರೋ ಆ ದೇವರು. ಟ್ರಸ್ಟ್ ಮಾಡಿ, ಈ ಪ್ರೋಸೆಸ್ನ ಟ್ರಸ್ಟ್ ಮಾಡಿ. ಯು ಆರ್ ರೆಡಿ. ನೀವು ರೆಡಿ ಇದ್ದೀರಾ ಚೇಂಜಸ್ನ ಫೇಸ್ ಮಾಡೋದಕ್ಕೆ, ಕರಾಳ ಸತ್ಯನ ಫೇಸ್ ಮಾಡೋದಕ್ಕೆ, ಕ್ರೂರ ಸತ್ಯನ ಫೇಸ್ ಮಾಡೋದಕ್ಕೆ ರೆಡಿ ಇರಿ. ಅದರದ್ದೇ ಒಂದು ಖುಷಿ ಇರುತ್ತೆ. ಯಾಕಂದರೆ ಸತ್ಯನ ನಾವು ಎಲ್ಲಿವರೆಗೂ ಫೇಸ್ ಮಾಡಲ್ವೋ ಅಲ್ಲಿವರೆಗೂ ನಾವು ಅದರ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಹೋಗ್ತೀವಿ ಲೈಫ್ ಲಾಂಗ್. ಓಕೆ, ಸೊ ಪ್ಲೀಸ್ ನೀವು ಪ್ರೊಟೆಕ್ಟೆಡ್ ಆಗಿರಿ. ಆ್ಯಂಡ್ ನಿಮ್ಮ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಬಿ ಪ್ರೊಟೆಕ್ಟೆಡ್ ಆ್ಯಂಡ್ ಧೈರ್ಯವಾಗಿ
ಮುಂದೆ ನುಗ್ಗಿ ಡಿಸಿಷನ್ಸ್ನ ತಗೊಳ್ಳಿ ನಿಮಗೋಸ್ಕರ. ಓಕೆ ಕಲೆಕ್ಟಿವ್ಸ್, ಧನ್ಯವಾದಗಳು. ಆ್ಯಂಡ್ ಐ ಡೋಂಟ್ ನೋ, ತುಂಬ ಜನ ಇಲ್ಲಿ ಅಳ್ತಾ ಇದ್ದೀರೋ, ನೋವನ್ನು ಅನುಭವಿಸ್ತಾ ಇದ್ದೀರೋ, ಅಥವಾ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀರೋ, ಅಥವಾ ಹೇಳೋಕ್ಕೂ ಆಗದೆ, ಇಟ್ಕೊಳ್ಳೋಕ್ಕೂ ಆಗದೆ, ಹಂಚ್ಕೊಳ್ಳೋಕ್ಕೂ ಆಗದೆ ನೋವನ್ನು ಅನುಭವಿಸ್ತಾ ಇದ್ದೀರೋ. ಸೊ ನಿಮಗೆ ಉತ್ತರ, ಬಿ ಅಸರ್ಟಿವ್. ನಿಮಗೇನು ಬೇಕು ಲೈಫಲ್ಲಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಇದೇ ಬೇಕು ನನಗೆ ಖಡಾಖಂಡಿತವಾಗಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಗೆಟ್ ಮೋರ್ ಇನ್ಫಾರ್ಮೇಷನ್. ನಿಮ್ಮ ಹತ್ರ ಇರೋ ಇನ್ಫಾರ್ಮೇಷನ್ ತುಂಬ ಕಮ್ಮಿ ಇದೆ. ಮೇ ಬಿ ಅದು ನಿಮ್ಮ ಫ್ಯೂಚರ್ ಬಗ್ಗೆ ಆಗಿರ್ಬೋದು, ದುಡ್ಡಿನ ಬಗ್ಗೆ ಆಗಿರ್ಬೋದು, ಪ್ರಾಜೆಕ್ಟ್ ಬಗ್ಗೆ ಆಗಿರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು. ನಿಮ್ಮ ಹತ್ರ ಇನ್ಫಾರ್ಮೇಷನ್ ತುಂಬ ಕಮ್ಮಿ ಇದೆ. ಡಿಸಿಷನ್ಸ್ ತೊಗೊಳೋಕ್ಕೂ ಮುಂಚೆ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ದುಡುಕಿ ನಿರ್ಧಾರಗಳನ್ನು ತೊಗೊಬೇಡಿ. ದಯವಿಟ್ಟು ರೆಡಿ ಇರಿ, ಟ್ರಸ್ಟ್ ಮಾಡಿ. ದೇವರು ನಿಮಗೆ ಹೆಲ್ಪ್ ಕೇಳಿದಾಗ ಹೆಲ್ಪ್ ಕೊಟ್ಟೇ ಕೊಡ್ತಾನೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಮನಸ್ಸು, ನಿಮ್ಮ ಗಟ್ ಫೀಲಿಂಗ್ ಏನು ಹೇಳ್ತಾ ಇದೆಯೋ ಅದನ್ನು ಫಾಲೋ ಮಾಡಿ. ಅಟ್ ಲಾಸ್ಟ್ ಎಸ್ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಇದೆ. ಏನೇ ಪಾಸಿಟಿವಿಟಿ ಇದೆ ಈ ರೀಡಿಂಗಲ್ಲಿ ಕ್ಲೇಮ್ ಮಾಡ್ಕೊಳ್ಳಿ. ಇಟ್ಸ್ ಅ ಬಿಗ್ ಎಸ್ ಆ್ಯಂಡ್ ಎಸ್. ಓಕೆ, ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಮಯನ ನನಗೆ ಕೊಡ್ತೀರಾ. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಹ್ಯೂಜ್ ಗ್ರ್ಯಾಟಿಟ್ಯೂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫಾಲೋವರ್ಸ್ಗೆ, ಆ್ಯಂಡ್ ರೀಡಿಂಗ್ಸ್ನ ತೊಗೊಳ್ಳೋರಿಗೆ. ಆ್ಯಂಡ್ ಹ್ಯೂಜ್ ಗ್ರ್ಯಾಟಿಟ್ಯೂಡ್ ನಿಮ್ಮೆಲ್ಲರಿಗೂ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ. ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ